ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಕ್ರಿಯೇಟಿವ್ ರೀಸನಿಂಗ್ ಅಲ್ಲಿ ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅದು ಕಾಸ್ ಅಂಡ್ ಎಫೆಕ್ಟ್. ಈ ಒಂದು ಟಾಪಿಕ್ ಮೇಲೆ ಬ್ಯಾಂಕ್ ಪಿಒ, SO, SSC, CGL ಹಾಗೂ CHSL ಜೊತೆಗೆ ನೆಟ್ ಸೆಟ್ ಎಕ್ಸಾಮ್ ಜೊತೆಗೆ IAS, KS ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್. ಇದನ್ನು ನಾನು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್, ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ, ಬ್ಯಾಂಕಿಂಗ್, SSC, ರೈಲ್ವೆ, PGCET ಹಾಗೂ ಕೇಂದ್ರ ಸರ್ಕಾರದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡ್ತಕ್ಕಂತ ಉತ್ತರ ಕರ್ನಾಟಕದ ಏಕೈಕ ಸಂಸ್ಥೆ ಅಡ್ಡಾ 247 ರೊಂದಿಗೆ ಕಂಟೆಂಟ್ ಪಾರ್ಟ್ನರ್ ಆಗಿರ್ತಕ್ಕಂಥ ನಮ್ಮ ಸಂಸ್ಥೆಯಲ್ಲಿ ಪ್ರತಿ ತಿಂಗಳ 5th and 25th ಗೆ ಹೊಸ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಇದ್ದಾರೆ, ಲೈಬ್ರರಿ, ಕಂಪ್ಯೂಟರ್ ಲ್ಯಾಬ್, ಬುಕ್ಸ್, ಆನ್ಲೈನ್ ಆಫ್ಲೈನ್ ಟೆಸ್ಟು. ಸೊ ಕೋಚಿಂಗ್ ಟಿಲ್ ಯು ಗೆಟ್ ಜಾಬ್ ಅಂತಕ್ಕಂಥ ಕಾನ್ಸೆಪ್ಟ್ ಮೇಲೆ ನೀವು ನೇಮಕಾತಿ ಆಗುವವರೆಗೆ ಒಂದು ತರಬೇತಿ ಪಡಿತಕ್ಕಂಥ ಅವಕಾಶವನ್ನು ನಮ್ಮ ಸಂಸ್ಥೆ ವತಿಯಿಂದ ನಾವು ಒದಗಿಸಿಕೊಟ್ಟಿದ್ದೀವಿ. ಇದರ ಲಾಭವನ್ನ ಪಡೀರಿ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ತರಬೇತಿ ಬೇಕಾದಾಗ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 9902542748. ಈ ನಮ್ಮ ಒಂದು ವಿಡಿಯೋ ಲಿಂಕ್ ಕೆಳಗಡೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ. ಯಾವುದೇ ಒಂದು ಪರೀಕ್ಷೆಗೆ ಬಂದಿರತಕ್ಕಂಥ ಹೊಸ ನೋಟಿಫಿಕೇಶನ್ಗಳು ಹಾಗೂ ಅದರ ಸಂಪೂರ್ಣ ಸಿದ್ಧತೆಯ ಡೈಲಿ ಅಪ್ಡೇಟ್ ಅನ್ನ, ಕರೆಂಟ್ ಅಫೇರ್ಸ್ ಅನ್ನ ಅದರಲ್ಲಿ ಕೊಡ್ತಿರ್ತೀವಿ. ನೀವು ಅದರ ಹೆಲ್ಪ್ ಅನ್ನ ತಗೋಬಹುದು. ಸೊ ಈಗ ನಾವು ನೋಡೋಣ ಇಂಥ ಒಂದು ಟಾಪಿಕ್ ಅನ್ನ ಯಾವ ತರ ಬಿಡಿಸ್ಬೇಕು, ಕಾಸ್ ಅಂಡ್ ಇಫೆಕ್ಟ್ ಅನ್ನ ಯಾವ ತರ ನಾವು ಅಟೆಂಡ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಯಾವಾಗ ಏನಾಗಿರ್ತವೆ, ಎರಡು ಸ್ಟೇಟ್ಮೆಂಟ್ ಗಳು ಇರ್ತವೆ. ಒಂದು ಕಾಸ್ ಆಗಿರ್ತದೆ, ಇನ್ನೊಂದು ಎಫೆಕ್ಟ್ ಆಗಿರ್ತದೆ. ಸೊ ಕಾಸ್ ಅಂಡ್ ಇಫೆಕ್ಟ್ ಅಂದ್ರೆ ಏನು? ಯಾವಾಗ್ಲೂ ಇಫೆಕ್ಟ್ ಏನಾಗಿರ್ತದ, ಕಾಸ್ ಮೊದಲಾಗಿರ್ತದ, ಅದಕ್ಕೊಂದು ಏನೋ ಒಂದು ಕಾಸ್ ಇರ್ತದ, ಅದರ ಇಫೆಕ್ಟ್ ಏನಾಗಿರ್ತದ ನೆಕ್ಸ್ಟ್ ಆಗ್ತಿರ್ತದ. ಅಂದ್ರೆ ಪ್ರತಿಯೊಂದು ಇಫೆಕ್ಟಿವ್ ಏನಾಗಿರ್ತದ, ಒಂದು ಕಾಸ್ ಇರ್ತದೆ ಅಂತ ಅರ್ಥ. ಪ್ರತಿಯೊಂದು ಪರಿಣಾಮಕ್ಕೂ ಒಂದು ಕಾರಣ ಇದ್ದೇ ಇರ್ತದೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಕೊಟ್ಟಿರ್ತಕ್ಕಂಥ ಎರಡು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಇಲ್ಲಿ, ಫಸ್ಟ್ ಸ್ಟೇಟ್ಮೆಂಟ್ ಅಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ಅಂತೇಳಿ. ಸೊ ಇವೆರಡು ಕಾಸ್ ಗಳನ್ನ ನೋಡಿದಾಗ, ಇವೆರಡು ಸ್ಟೇಟ್ಮೆಂಟ್ ಗಳನ್ನ ನೋಡಿದಾಗ ಇಲ್ಲಿ ಬರ್ತಕ್ಕಂಥ ಎರಡನ್ನ ನಾವು ವೆರಿಫೈ ಮಾಡಿದ್ರೆ ಇದ್ರಾಗ ಯಾವ್ದೋ ಒಂದು ಕಾರಣ ಇರ್ತದೆ, ಇನ್ನೊಂದು ಅದರದೇ ಪರಿಣಾಮ ಇರ್ಬೋದು ಅಥವಾ ಬೇರೆಂದ್ರ ಪರಿಣಾಮ ಆದ್ರೂ ಇರ್ಬೋದು. ಇಲ್ಲ ಅಂದ್ರೆ ಎರಡೂ ಏನಾಗಿರ್ತಾವು, ಕಾಸ್ಗಳೇ, ಕಾರಣಗಳೇ ಆಗಿರ್ಬೋದು. ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರ್ತಕ್ಕಂಥ ಡಿಫ್ರೆಂಟ್ ಕಾಸ್ಗಳು ಇರ್ಬೋದು. ಇಲ್ಲ ಎರಡು ಇಫೆಕ್ಟ್ ಗಳೇನಾಗಿರ್ಬೋದು, ಒಂದೇ ಕಾಸದ್ದು ಡಿಫ್ರೆಂಟ್ ಇಫೆಕ್ಟ್ ಆಗಿರ್ಬೋದು. ಈ ತರ ನಿಮ್ಗೆ ಕ್ವಶನ್ ಅನ್ನ ನೀವು ಅನಾಲಿಸಿಸ್ ಮಾಡ್ಬೇಕಾಗ್ತದೆ. ಅದಕ್ಕೆ ಇಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡ್ಬೇಕು ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಗಳಲ್ಲಿ ಏನಿದೆ ವಿಷಯ ಅದನ್ನು ಮಾತ್ರ ಗಮನಿಸಿ ನೀವೇನ್ ಮಾಡ್ಬೇಕು, ಆನ್ಸರ್ ಅನ್ನ ಮಾಡ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಎ ಲಾರ್ಜ್ ನಂಬರ್ ಆಫ್ ಪ್ರೈಮರಿ ಸ್ಕೂಲ್ಸ್ ಇನ್ ದ ರೂರಲ್ ಏರಿಯಾಸ್ ಆರ್ ರನ್ ಬೈ ಓನ್ಲಿ ಒನ್ ಟೀಚರ್. ಲಿಸನ್, ಎ ಲಾರ್ಜ್ ನಂಬರ್ ಆಫ್ ಪ್ರೈಮರಿ ಸ್ಕೂಲ್ಸ್ ಇನ್ ದ ರೂರಲ್ ಏರಿಯಾಸ್ ಆರ್ ರನ್ ಬೈ ಓನ್ಲಿ ಒನ್ ಟೀಚರ್. ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆ ಪ್ರಾಥಮಿಕ ಶಾಲೆಗಳು ಒಬ್ಬರೇ ಶಿಕ್ಷಕರಿಂದ ನಡೆಸುತ್ತಿದ್ದಾರೆ. ಸೆಕೆಂಡ್ ಏನಿದೆ, ದೇರ್ ಹ್ಯಾವ್ ಬೀನ್ ಎ ಹ್ಯೂಜ್ ಡ್ರಾಪ್ಔಟ್ಸ್ ಫ್ರಮ್ ದ ಪ್ರೈಮರಿ ಸ್ಕೂಲ್ಸ್ ಇನ್ ದ ರೂರಲ್ ಏರಿಯಾ. ಅಂದ್ರೆ ಗ್ರಾಮೀಣ ಪ್ರದೇಶಗಳ ಪ್ರಾಥಮಿಕ ಶಾಲೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಶಾಲೆ ಬಿಡುವ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಇದೆ ಅಂತಿದೆ. ಇದ್ರಾಗ ಏನಾಗಿದೆ, ಒಬ್ಬರೇ ಶಿಕ್ಷಕರು ಇರೋದ್ರಿಂದ ಮಕ್ಕಳು ಶಾಲೆ ಬಿಡ್ತಾ ಇದಾರೋ ಅಥವಾ ಮಕ್ಕಳು ಶಾಲೆ ಬಿಡೋದ್ರಿಂದ ಒಬ್ಬರೇ ಶಿಕ್ಷಕರಿದಾರೋ ಅಂತ ನೀವು ಗಮನಿಸ್ಬೇಕು. ಸೊ ಅದಕ್ಕೆ ಇಲ್ಲಿ ವೆರಿಫೈ ಮಾಡಿದ್ರೆ, ಇವೆರಡು ಸ್ಟೇಟ್ಮೆಂಟ್ ಅನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಪ್ರಾಥಮಿಕ ಶಾಲೆಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಡ್ರಾಪ್ಔಟ್ ಆಗ್ತಾ ಇದ್ದಾರೆ. ರೀಸನ್, ಇದಕ್ಕೊಂದು ಕಾರಣ ಏನಿರ್ಬೋದು, ಬಹಳಷ್ಟು ಪ್ರಾಥಮಿಕ ಶಾಲೆಗಳಲ್ಲಿ ಒಬ್ಬರೇ ಶಿಕ್ಷಕರಿದ್ದಾರೆ. ಒಬ್ಬರೇ ಶಿಕ್ಷಕರು ಇರೋದ್ರಿಂದ ಮಕ್ಕಳಲ್ಲಿ ಕಲಿಕೆಗೆ ಸೂಕ್ತವಾಗಿರ್ತಕ್ಕಂಥ ವಾತಾವರಣವನ್ನು ಕಲ್ಪಿಸಿಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹಿಂಗಾಗಿ ಆಶಾದಾಯಕವಾಗಿರ್ತಕ್ಕಂಥ ಕಲಿಕಾ ವಾತಾವರಣ ಗ್ರಾಮೀಣ ಪ್ರದೇಶಗಳಲ್ಲಿ ಇಲ್ಲದೆ ಇರೋದ್ರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಶಾಲೆ ಕಡೆಗೆ ಹೆಚ್ಚು ಆಸಕ್ತಿಯನ್ನ ತೋರಿಸ್ತಾ ಇಲ್ಲ. ಅಂದ್ರ ಫಸ್ಟ್ ಒನ್ ಏನಾಯ್ತು, ಕಾರಣ ಆಯ್ತು. ಸೆಕೆಂಡ್ ಒನ್ ಅದ್ರದ್ದು ಏನಾಯ್ತು, ಎಫೆಕ್ಟ್ ಆಯ್ತು. ಇಲ್ಲಿ ಆಪ್ಷನ್ ಗಳನ್ನು ಕೊಟ್ಟಿದ್ದಾರೆ ನೋಡಿ. ಇಫ್ ಸ್ಟೇಟ್ಮೆಂಟ್ 1 ಈಸ್ ಕಾಸ್ ಅಂಡ್ ಸ್ಟೇಟ್ಮೆಂಟ್ 2 ಈಸ್ ಇಟ್ಸ್ ಇಫೆಕ್ಟ್. ಒಂದೇ ಕಾಸ್ ಇದ್ದು ಎರಡನೇದ್ದು ಅದರದೇ ಇಫೆಕ್ಟ್ ಆಗಿತ್ತು ಅಂದ್ರೆ ಅವಾಗ ನೀವು ಆಪ್ಷನ್ ಎ ಹಾಕ್ಬೇಕು. ಸೆಕೆಂಡ್ ಏನಿದೆ, ಇಫ್ ಸ್ಟೇಟ್ಮೆಂಟ್ 2 ಈಸ್ ಕಾಸ್ ಅಂಡ್ ಸ್ಟೇಟ್ಮೆಂಟ್ 1 ಈಸ್ ಇಟ್ಸ್ ಇಫೆಕ್ಟ್. ಕೆಲವೊಂದ್ಸಲ ಸ್ಟೇಟ್ಮೆಂಟ್ 2 ಏನಾಗಿರ್ತದೆ, ಕಾರಣ ಆಗಿರ್ತದೆ. ಸ್ಟೇಟ್ಮೆಂಟ್ 1 ಅದರದ್ದು ಪರಿಣಾಮ ಇರ್ತದೆ, ಅದರದೇ ಪರಿಣಾಮ ಇರ್ತದೆ. ಅವಾಗ ನೀವು ಆಪ್ಷನ್ ಬಿ ಹಾಕ್ಬೇಕು.
ಆಪ್ಷನ್ ಸಿ, ಬೋತ್ ದ ಸ್ಟೇಟ್ಮೆಂಟ್ಸ್ 1 and 2 ಆರ್ ಇಂಡಿಪೆಂಡೆಂಟ್ ಕಾಸಸ್. ಕೊಟ್ಟಿರ್ತಕ್ಕಂಥ ಎರಡು ಸ್ಟೇಟ್ಮೆಂಟ್ ಗಳೇನಾಗಿರ್ತಾವು ಸಪರೇಟ್ ಆಗಿರ್ತಕ್ಕಂಥ ಕಾಸ್ಗಳೇ ಇರ್ತಾವು, ಅವು ಯಾವ ಇಫೆಕ್ಟ್ ಇರುದಿಲ್ಲ. ಮತ್ತೆ ಎರಡು ಕಾಸ್ಗಳು ಒಂದಕ್ಕೊಂದು ಸಂಬಂಧ ಇರೋದಿಲ್ಲ. ಅವಾಗ ನೀವು ಆಪ್ಷನ್ ಏನ್ ಮಾಡ್ಬೇಕು, ಸಿ ಹಾಕ್ಬೇಕು. ಆಪ್ಷನ್ ಡಿ ಅವಾಗ ಹಾಕ್ಬೇಕು, ಈ ಬೋತ್ ದ ಸ್ಟೇಟ್ಮೆಂಟ್ಸ್ 1 and 2 ಆರ್ ಎಫೆಕ್ಟ್ಸ್ ಆಫ್ ಇಂಡಿಪೆಂಡೆಂಟ್ ಕಾಸಸ್. ನೋಡ್ರಿ, ಎರಡು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಗಳೇನದಾವು ಇಫೆಕ್ಟೇ ಇರ್ತಾವ. ಅವು ಎರಡಕ್ಕೆ ಬೇರೆ ಬೇರೆ ಏನೋ ಒಂದು ಕಾರಣ ಇರ್ತದೆ, ಅದರದ ಕಾರಣ ಬೇರೆನೇ ಇರ್ತದೆ. ಈ ಒಂದು ಘಟನೆ ಆಗ್ಲಿಕ್ಕೂ ಇದಕ್ಕೊಂದು ಕಾರಣ ಬೇರೆನೇ ಇರ್ತದೆ. ಅವಾಗ ನೀವು ಆಪ್ಷನ್ ಏನ್ ಮಾಡ್ಬೇಕು, ಡಿ ಹಾಕ್ಬೇಕು. ಇಫ್ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಎಫೆಕ್ಟ್ಸ್ ಆಫ್ ಸಮ್ ಕಾಮನ್ ಕಾಸ್. ನೋಡ್ರಿ, ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಎಫೆಕ್ಟ್ಸ್ ಆಫ್ ಸಮ್ ಕಾಮನ್ ಕಾಸ್. ಎರಡು ಸ್ಟೇಟ್ ಇಫೆಕ್ಟ್ಗಳು ಒಂದೇ ಒಂದು ಕಾಸ್ ಇದ್ದು ಇಫೆಕ್ಟ್ ಗಳಾಗಿರ್ತಾವು. ಸೊ ಅವಾಗ ನೀವು ಆಪ್ಷನ್ ಇ ಹಾಕ್ಬೇಕು. ಇದಕ್ಕೆ ಕೊಟ್ಟಿರ್ತಕ್ಕಂಥ ಆಪ್ಷನ್ ಗಳನ್ನ ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದನ್ನ ಗೊತ್ತಾಗ್ಬೇಕು ಅಂತಂದ್ರೆ ಸ್ಟೇಟ್ಮೆಂಟ್ ಗಳನ್ನ ಸರಿಯಾಗಿ ಓದಿ ಅರ್ಥ ಮಾಡ್ಕೊಂಡಿರ್ಬೇಕು. ನೋಡ್ರಿ, ಎ ಲಾರ್ಜ್ ನಂಬರ್ ಆಫ್ ಪ್ರೈಮರಿ ಸ್ಕೂಲ್ಸ್ ಇನ್ ದ ರೂರಲ್ ಏರಿಯಾಸ್ ಆರ್ ರನ್ ಬೈ ಓನ್ಲಿ ಒನ್ ಟೀಚರ್. ನೆಕ್ಸ್ಟ್, ದೇರ್ ಹ್ಯಾವ್ ಬೀನ್ ಎ ಹ್ಯೂಜ್ ಡ್ರಾಪ್ ಔಟ್ ಫ್ರಮ್ ದ ಪ್ರೈಮರಿ ಸ್ಕೂಲ್ಸ್ ಇನ್ ರೂರಲ್ ಏರಿಯಾಸ್. ನೋಡ್ರಿ, ಪ್ರಾಥಮಿಕ ಶಾಲೆಗಳಲ್ಲಿ ಒಬ್ಬರೇ ಶಿಕ್ಷಕರಿಂದ ಶಾಲೆ ನಡೆಸ್ತಾ ಇದ್ದಾರೆ. ಆದ್ದರಿಂದ ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳ ಶಾಲೆ ಬಿಡ್ತಕ್ಕಂಥ ಪ್ರಮಾಣ ಹೆಚ್ಚಾಗ್ತಾ ಇದೆ. ಅಂದ್ರೆ ಫಸ್ಟ್ ಒನ್ ಕಾರಣ ಇದೆ, ಸೆಕೆಂಡ್ ಒನ್ ಅದರ ಇಫೆಕ್ಟ್ ಇದೆ. ಒಬ್ಬನೇ ಶಿಕ್ಷಕ ಇರೋದ್ರಿಂದ ಮಕ್ಕಳಿಗೆ ಕಲಿಕೆಯ ಉತ್ತಮ ವಾತಾವರಣವನ್ನು ಪ್ರೊವೈಡ್ ಮಾಡಕ್ ಸಾಧ್ಯ ಆಗುದಿಲ್ಲ. ಸೊ ಆದ್ರಿಂದ ಮಕ್ಕಳು ಶಾಲೆ ಕಡೆಗೆ ಹೋಗ್ಲಿಕ್ಕೆ ಆಸಕ್ತಿ ತೋರ್ತಾ ಇಲ್ಲ. ಫಸ್ಟ್ ಒನ್ ಕಾಸ್ ಅದ, ಸೆಕೆಂಡ್ ಒನ್ ಇಫೆಕ್ಟ್ ಅದ. ಸೊ ದೇರ್ ಫೋರ್ ಆನ್ಸರ್ ಏನಾಯ್ತು ಈಗ ನಮ್ದಲ್ಲಿ, ಆಪ್ಷನ್ ಎ, ಸ್ಟೇಟ್ಮೆಂಟ್ 1 ಈಸ್ ಕಾಸ್ ಅಂಡ್ ಸ್ಟೇಟ್ಮೆಂಟ್ 2 ಈಸ್ ಇಟ್ಸ್ ಎಫೆಕ್ಟ್ ಅಂತ ನಾವು ಇದನ್ನ ಗುರುತಿಸಬಹುದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ, ದ ಪೊಲೀಸ್ ರಿಸಾರ್ಟೆಡ್ ಟು ಲಾಠಿ ಚಾರ್ಜ್ ಟು ಡಿಸ್ಪರ್ಸ್ ದ ಅನ್ರೂಲಿ ಮಾಬ್ ಫ್ರಮ್ ದ ಸಿವಿಲ್ ಹೆಡ್ ಕ್ವಾರ್ಟರ್ಸ್. ಅಂದ್ರೆ ಒಂದು ನಾಗರಿಕ ಕಚೇರಿಯ ಸುತ್ತಮುತ್ತಲು ಅಶಿಸ್ತಿನಿಂದ ಕೂಡಿರ್ತಕ್ಕಂಥ ಜನರ ಗುಂಪನ್ನ ಚದುರಿಸಲಿಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ಒಂದೆದ್ದಿದೆ. ಇದು ಕಾರಣ ಇರ್ಬೋದು, ಪರಿಣಾಮ ಇರ್ಬೋದು, ವಿಚಾರ ಮಾಡ್ರಿ. ಲಾಠಿ ಚಾರ್ಜ್ ಮಾಡ್ಯಾರ ಅಂದ್ರೆ ಯಾಕೆ ಮಾಡ್ಯಾರ, ಅದಕ್ಕೊಂದು ಏನೋ ಒಂದು ರೀಸನ್ ಇರ್ಬೋದಲ್ಲ. ರೀಸನ್ ಇರ್ಬೋದು ಅಂದ್ರೆ ಒಂದೇದ್ ಏನಾಯ್ತು, ಪರಿಣಾಮ ಐತಿ ಅಂತ ಅರ್ಥ. ಇದಕ್ಕೊಂದು ಏನೋ ಒಂದು ಕಾಸ್ ಅದ. ಸೆಕೆಂಡ್ ಅನ್ನು ನೋಡೋಣ. ದ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ರೀಸೆಂಟ್ಲಿ ಹೈಕ್ಡ್ ದ ಪ್ರಾಪರ್ಟಿ ಟ್ಯಾಕ್ಸ್ ಆಫ್ ದ ರೆಸಿಡೆನ್ಸಿಯಲ್ ಬಿಲ್ಡಿಂಗ್ಸ್ ಬೈ ಅಬೌಟ್ 30%. ನೋಡ್ರಿ, ನಾಗರಿಕ ಆಡಳಿತವು ಇತ್ತೀಚೆಗೆ ವಸತಿ ಕಟ್ಟಡಗಳ ಆಸ್ತಿ ತೆರಿಗೆಯನ್ನ ಸುಮಾರು 30% ಹೆಚ್ಚು ಮಾಡಿದೆ. ಒಮ್ಮೆ ಟ್ಯಾಕ್ಸ್ ಹೆಚ್ಚು ಮಾಡ್ಯಾರ, ಅದಕ್ಕೆ ಜನ ರೊಚ್ಚಿಗೆ ಏನ್ ಮಾಡ್ಯಾರ, ಸ್ಟ್ರೈಕ್ ಮಾಡಕತ್ತಾರ ಆಫೀಸ್ ಮುಂದ್ ಕುಂತು. ಅಂದ್ರೆ ಯಾವ್ದ್ರಿಂದ ಯಾವ್ದಾಗ್ಯದ ನೋಡ್ರಿ, ಹೆಚ್ಚು ಮಾಡಿದ್ರಿಂದ ಜನ ಸ್ಟ್ರೈಕ್ ಮಾಡಕತ್ತಾರೋ, ಸ್ಟ್ರೈಕ್ ಮಾಡಿದ್ರಿಂದ ಇವರು ಟ್ಯಾಕ್ಸ್ ಹೆಚ್ಚು ಮಾಡ್ಯಾರೋ ನೋಡಿದ್ರೆ ಆಟೋಮೆಟಿಕಲ್ ನಮ್ ಕಾನ್ಸೆಪ್ಟ್ ಏನಾಗಿದ್ರೆ ಎರಡು ಒಂದಕ್ಕೊಂದು ಸಂಬಂಧ ಅದಾವಿಲ್ಲ ನೋಡ್ರಿ. ಎರಡು ಸ್ಟೇಟ್ಮೆಂಟ್ಗಳು ಒಂದಕ್ಕೊಂದು ಸಂಬಂಧ ಅದಾವು. ಮತ್ ಇನ್ನೊಂದೇನಿದೆ, ಫಸ್ಟ್ ಒಂದು ಟ್ಯಾಕ್ಸ್ ಹೆಚ್ಚು ಮಾಡ್ಯಾರ, ಅದನ್ನ ಪ್ರತಿಭಟಿಸಕ್ಕಾಗಿ ಜನ ಏನ್ ಮಾಡಾಕತ್ತಾರ, ಸ್ಟ್ರೈಕ್ ಮಾಡಾಕತ್ತಾರ. ಅದನ್ನು ಚದುರಿಸಲಿಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ಯಾರ. ಸೊ ಫಸ್ಟ್ ಒನ್ ಏನಾಯ್ತು, ಎಫೆಕ್ಟ್ ಅದ. ಸೆಕೆಂಡ್ ಒನ್ ಏನಾಯ್ತು, ಕಾಸ್ ಅದ. ಅವಾಗ ನಿಮ್ ಆನ್ಸರ್ ಏನಾಗಿರ್ಬೇಕು ನೋಡ್ರಿ. ಇಫ್ ಸ್ಟೇಟ್ಮೆಂಟ್ 2 is the cause and statement 1 is its effect. Statement 2 is cause and statement 1 is its effect. ಇದು ಆಪ್ಷನ್ ಬಿ ನಿಮ್ಮ ಆನ್ಸರ್ ಆಗತ್ತೆ. ಸೊ ನೆಕ್ಸ್ಟ್ ನಾವು ಇನ್ನೊಂದು ನೋಡೋದಾದ್ರೆ ಥರ್ಡ್ ಕ್ವಶನ್ ನೋಡೋಣ. ಈಗ ಥರ್ಡ್ ಕ್ವಶನ್ ಅಲ್ಲಿ ಏನಾಗಿದೆ ನೋಡ್ರಿ, ದ ಗವರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ಅಲೋ ಪ್ರೈವೇಟ್ ಏರ್ಲೈನ್ ಕಂಪನೀಸ್ ಇನ್ ಇಂಡಿಯಾ ಟು ಆಪರೇಟ್ ಟು ಓವರ್ಸೀಸ್ ಡೆಸ್ಟಿನೇಷನ್ಸ್. ಅಂದ್ರೆ ಭಾರತದಲ್ಲಿರುವ ಖಾಸಗಿ ವಿಮಾನಯಾನ ಕಂಪನಿಗಳಿಗೆ ವಿದೇಶಗಳಿಗೆ ವಿಮಾನ ಹಾರಾಟ ನಡೆಸಲು ಸರ್ಕಾರ ಅವಕಾಶ ನೀಡಲು ನಿರ್ಧರಿಸಿದೆ. ಪ್ರೈವೇಟ್ ಏರ್ಲೈನ್ಗಳಿಗೂ ಸಹ ವಿದೇಶಗಳೊಂದಿಗೆ ವಾಯುಯಾನ ಸಂಪರ್ಕವನ್ನು ಕಲ್ಪಿಸಲಿಕ್ಕೆ ಅವಕಾಶ ನೀಡಲು ಗವರ್ಮೆಂಟ್ ಡಿಸೈಡ್ ಮಾಡಿದೆ. ರಾಷ್ಟ್ರೀಯ ವಿಮಾನಯಾನ ಸಂಸ್ಥೆ ವಿದೇಶಗಳಿಗೆ ತನ್ನ ವಿಮಾನ ಸಂಖ್ಯೆಯನ್ನು ಹೆಚ್ಚಿಸಿದೆ. ನೋಡ್ರಿ, ದ ನ್ಯಾಷನಲ್ ಏರ್ ಕ್ಯಾರಿಯರ್ಸ್ ಹ್ಯಾಸ್ ಇನ್ಕ್ರೀಸ್ಡ್ ಇಟ್ಸ್ ಫ್ಲೈಟ್ಸ್ ಟು ಓವರ್ಸೀಸ್ ಡೆಸ್ಟಿನೇಷನ್ಸ್. ಅಂದ್ರ ಇಂಡಿಯನ್ ಏರ್ಲೈನ್ಸ್ ಸಹ ತನ್ನ ಒಂದು ವಿಮಾನಗಳ ಸಂಖ್ಯೆ, ನಂಬರ್ ಆಫ್ ಫ್ಲೈಟ್ಸ್ ಅನ್ನ ಫಾರಿನ್ಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ವಿಮಾನಗಳನ್ನ ಇನ್ಕ್ರೀಸ್ ಮಾಡಿದೆ. ಸೊ ಹಂಗಂದ್ರೆ ಎರಡು ಏನದಾವು, ಪ್ರೈವೇಟ್ ಕಂಪನಿಗಳಿಗೂ ವಿಮಾನ ಸೇವೆಯನ್ನು ಒದಗಿಸಲಿಕ್ಕೆ ಅವಕಾಶ ಕೊಟ್ಟದ,
ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ ಹೋಗ್ಲಿಕ್ಕೆ. ಆಮೇಲೆ ಇಂಡಿಯನ್ ಏರ್ಲೈನ್ಸ್ ಕಂಪನಿ ಏನದಲ್ಲ ಅದಕ್ಕೂ ಏನ್ ಮಾಡಿದಾರೆ ಅಂತಂದ್ರೆ ಓವರ್ಸೀಸ್ ಡೆಸ್ಟಿನೇಷನ್ ಅಂದ್ರೆ ವಿದೇಶಿಗಳೊಂದಿಗೆ ಸಂಪರ್ಕ ಕಲ್ಪಿಸ್ತಕ್ಕಂತ ಒಂದು ಫೆಸಿಲಿಟಿ ಫ್ಲೈಟ್ಸ್ ಗಳನ್ನ ಹೆಚ್ಚು ಮಾಡ್ಲಿಕ್ಕೆ ಡಿಸೈಡ್ ಮಾಡಲಾಗಿದೆ. ಎರಡೂ ಎಫೆಕ್ಟ್ಸ್ ಇದಾವು. ಯಾಕೆ ಹೆಚ್ಚು ಮಾಡಿದ್ದಾರೆ? ಪಬ್ಲಿಕ್ ಓಡಾಡೋದು ಜಾಸ್ತಿ ಇರ್ಬೋದು, ಅಥವಾ ಇಂಟರ್ನ್ಯಾಷನಲ್ ಕಾಂಟ್ಯಾಕ್ಟ್ ಜಾಸ್ತಿ ಇರ್ಬೋದು, ಅಥವಾ ಎರಡು ಕಂಟ್ರಿ ನಡುವೆ ಟ್ರೇಡ್ ಜಾಸ್ತಿ ಇರ್ಬೋದು. ಸೊ ಯಾವ್ದೋ ಕಾರಣದಿಂದ ಜನ ಆ ದೇಶಕ್ಕೆ ಓಡಾಡೋದು ಜಾಸ್ತಿ ಆಗ್ತಾ ಇರ್ಬೋದು. ಅಂದ್ರೆ ಇವೆರಡಕ್ಕ ಬೇರೆ ಏನೋ ಒಂದು ಕಾಮನ್ ಕಾಸ್ ಅದ. ಎರಡು ಒಂದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದವು. ಎರಡು ವಿಮಾನಗಳ ಸಂಖ್ಯೆಯನ್ನು ಹೆಚ್ಚು ಮಾಡೋದಕ್ಕೆ ಸಂಬಂಧಪಟ್ಟವ ಅಂತಂದ್ರೆ ಏನೋ ಒಂದು ಕಾಸ್ ಇರ್ಬೋದಲ್ಲ, ಇದಕ್ಕೆ ಏನೋ ಒಂದು ಕಾರಣ ಇರ್ಬೋದು. ಸೊ ಅದಕ್ಕೆ ಏನಾಗ್ಬೋದು ನಿಮ್ದಲ್ಲಿ ಬೋತ್ ಆರ್ ಎಫೆಕ್ಟ್ಸ್ ಆಫ್ ಕಾಮನ್ ಕಾಸ್. ಬೋತ್ ಆರ್ ಎಫೆಕ್ಟ್ಸ್ ಆಫ್ ಕಾಮನ್ ಕಾಸ್ ಅಂದ್ರೆ ಏನಾಯ್ತಿದು? ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಎಫೆಕ್ಟ್ಸ್ ಆಫ್ ಸಮ್ ಕಾಮನ್ ಕಾಸ್. ಎರಡು ಪರಿಣಾಮಗಳಿದಾವು. ಇವೆರಡಕ್ಕ ಸಾಮಾನ್ಯವಾಗಿ ಒಂದೇ ಒಂದು ಕಾಸ್ ಐತಿ ಅಂತ ಅರ್ಥ. ಎರಡಕ್ಕ ಒಂದೇ ತರದ ಒಂದು ಕಾಸ್ ಅದ. ಅದ್ರ ಸಂಬಂಧ ನಮ್ಮ ಆನ್ಸರ್ ಏನಾಗ್ತದಿಲ್ಲ, ಆಪ್ಷನ್ ಇ ರೈಟ್ ಆನ್ಸರ್. ಆಪ್ಷನ್ ಇ ಏನಾಗ್ತದೆ ನಮ್ದಲ್ಲಿ ರೈಟ್ ಆನ್ಸರ್. ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಎಫೆಕ್ಟ್ಸ್ ಆಫ್ ಸಮ್ ಕಾಮನ್ ಕಾಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾವು ಇನ್ನೊಂದು ಕ್ವಶನ್ ನೋಡ್ತಾ ಹೋಗೋಣ. ಇದು ಮುಂಬರ್ತಕ್ಕಂಥ KS ಎಕ್ಸಾಮ್ಗೆ, IAS ಎಕ್ಸಾಮ್ಗೆ, ನೆಟ್ ಸೆಟ್ ಎಕ್ಸಾಮ್ಗೂ ಸಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾರ್ಟ್ ಇದು. ಬ್ಯಾಂಕ್ ಎಕ್ಸಾಮ್ ಒಳಗೆ PO ಮತ್ತು SO ನೇಮಕಾತಿಗೆ ಮೇನ್ಸ್ ಒಳಗೆ ಇಂಥ ಕ್ವಶನ್ಗಳು 5 ಮಾರ್ಕ್ಸಿನ ಕ್ವಶನ್ ಇದ್ರ ಮೇಲೆ ಬರ್ತದೆ. ನೀವು KS ಹೋದ್ರೆ, ನೆಟ್ ಸೆಟ್ ಎಕ್ಸಾಮ್ ಬರೆದ್ರೆ 2 ಅಥವಾ 3 ಮಾರ್ಕ್ಸಿನ ಕ್ವಶನ್ಸ್ ಇದ್ರ ಮೇಲೆ ಬರುವಂತ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ನೋಡೋದು, ದ ಪೊಲೀಸ್ ಅಥಾರಿಟಿ ಹ್ಯಾಸ್ ರೀಸೆಂಟ್ಲಿ ಕ್ಯಾಟ್ ಎ ಗ್ರೂಪ್ ಆಫ್ ಹೌಸ್ ಬ್ರೇಕರ್ಸ್. ನೋಡಿ, ಪೊಲೀಸ್ ಪ್ರಾಧಿಕಾರವು ಇತ್ತೀಚೆಗೆ ಮನೆ ಕಳ್ಳರ ಗುಂಪನ್ನ ಬಂಧಿಸಿದೆ ಅಥವಾ ಅರೆಸ್ಟ್ ಮಾಡಿದೆ ಅಂತ ಅರ್ಥ. ದ ಸಿಟಿಜನ್ಸ್ ಗ್ರೂಪ್ ಇನ್ ದ ಲೊಕ್ಯಾಲಿಟಿ ಹ್ಯಾವ್ ಸ್ಟಾರ್ಟೆಡ್ ನೈಟ್ ವಿಸಿಲ್ ಇನ್ ದ ಏರಿಯಾ. ಅಂದ್ರೆ ಆ ಏರಿಯಾದಲ್ಲಿ ಇರ್ತಕ್ಕಂಥ ನಾಗರಿಕರು ರಾತ್ರಿ ಪಾಳ್ಯದಲ್ಲಿ ಗಸ್ತು ತಿರುಗ್ತಾ ಇದ್ದಾರೆ. ರಾತ್ರಿ ಜಾಗರಣೆ ಆರಂಭಿಸಿದೆ. ಏನಾಗ್ಬೋದು ನೋಡ್ರಿ ಇದು? ಇಲ್ಲಿ ಮನೆ ಕಳ್ಳರ ಗುಂಪನ್ನ ಹಿಡಿದಿದೆ ಅಂತದ. ನೆಕ್ಸ್ಟ್ ನಾಗರಿಕ ಪ್ರದೇಶ ಗುಂಪು ಈ ಪ್ರದೇಶದಲ್ಲಿ ರಾತ್ರಿ ಜಾಗರಣೆಯನ್ನ ಆರಂಭಿಸಿದೆ ಅಂತದ. ಅಂದ್ರೆ ಏನಾಗ್ಬೋದು ಇಲ್ಲಿ ಎರಡು ಎಫೆಕ್ಟ್ಸ್ ಅದಾವ್ರಿ ಇವು. ಬೋತ್ ಆರ್ ಎಫೆಕ್ಟ್ಸ್ ಅಂದ್ರೆ ಏನೋ ಕಾರಣದ ಇತ್ತೀಚೆಗೆ ಮನೆ ಕಳ್ಳತನದ ಪ್ರಮಾಣ ಹೆಚ್ಚಾಗಿದೆ, ಆದ್ರಿಂದ ಕಳ್ಳರ ಸಂಖ್ಯೆ ಸಿಕ್ಕಾಕೊಂಡಿದೆ ಅಂತ ಒಂದಾಯ್ತು. ಈ ಪ್ರದೇಶ ಗುಂಪಲ್ಲಿ ರಾತ್ರಿ ಜಾಗರಣೆ ಆರಂಭಿಸಿದೆ. ಎದಕ್ ಜಾಗರಣೆ ಆರಂಭಿಸಿದೆ? ರಾತ್ರಿ ಕಳ್ಳತನದ ಸಂಖ್ಯೆ ಹೆಚ್ಚಾಗ್ತಿರ್ತಾವ. ಜನ ಏನ್ ಮಾಡ್ತಿರ್ತಾರ, ಕಳ್ಳತನ ಆಗ್ಲಾರ್ದು ಅಂತ ಜನ ಅಲರ್ಟ್ ಇರ್ತಾರೆ. ಅಲರ್ಟ್ ಇದ್ದು ಅಂತ ಘಟನೆಗಳ ಬಗ್ಗೆ ಮುನ್ನೆಚ್ಚರಿಕೆಯನ್ನು ಕೈಗೊಂಡಿರ್ತಾರೆ. ಅಂದ್ರೆ ಎರಡು ಇಫೆಕ್ಟ್ ಅದಾವು, ಬಟ್ ಎರಡಕ್ಕೂ ಏನಾಗ್ಯದ ಡಿಫ್ರೆಂಟ್ ಆಗಿರ್ತಕ್ಕಂಥ ಕಾಮನ್ ಕಾಸ್ ಆರ್. ನೋಡ್ರಿ, ಬೋತ್ ಆರ್ ಎಫೆಕ್ಟ್ಸ್ ಆಫ್ ಸಮ್ ಕಾಮನ್ ಕಾಸ್ ಅಂತ ಹೇಳ್ಬೋದು. ಬೋತ್ ಆರ್ ಎಫೆಕ್ಟ್ಸ್ ಆಫ್ ಸಮ್ ಕಾಮನ್ ಕಾಸ್. ರೈಟ್ ಆನ್ಸರ್ ಯಾವ್ದಾಗತ್ತೆ ನಮ್ದಲ್ಲಿ? ಆಪ್ಷನ್ ಇ ನಮ್ದು ರೈಟ್ ಆನ್ಸರ್ ಆಗತ್ತೆ. ಸೊ ನೆಕ್ಸ್ಟ್ ಹೋಗೋದಾದ್ರೆ ಇನ್ನೊಂದು ಕ್ವಶನ್ ನೋಡೋಣ. The University Authority has instructed all the colleges under its jurisdiction to ban use of all phones inside the college premises. ಅಂದ್ರೆ ಕಾಲೇಜ್ ಅಲ್ಲಿ ಯಾವುದೇ ತರದ ಫೋನ್ ಬಳಕೆ ಮಾಡೋದನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ರೈಟ್ ರೀ? ನೋಡ್ರಿ, ಯಾಕೆ ಇದೊಂದು ನಿಷೇಧಿಸಲಾಗಿದೆ ಅಂತಂದ್ರೆ ಇದು ಕಾರಣ ಇರ್ಬೋದು, ಪರಿಣಾಮ ಇರ್ಬೋದು. ಫೋನ್ ಬಳಕೆ ಮಾಡೋದನ್ನ ಬ್ಯಾನ್ ಮಾಡ್ಯಾರಂದ್ರೆ ಇದಕ್ಕೊಂದು ಏನೋ ಹಿಂದ್ ರೀಸನ್ ಇರ್ಬೋದಲ್ಲ, ಏನೋ ಒಂದು ಕಾರಣ ಇರ್ಬೋದು. ಅಂದ್ರೆ ಇದು ಒಂದೇದ್ ಏನಾಯ್ತು? ಪರಿಣಾಮ ಐತಿ. ಯಾವುದೋ ಒಂದು ಕಾರಣದ್ದು ಪರಿಣಾಮ ಐತಿ ಅಂತ ಅರ್ಥ. ಸೆಕೆಂಡ್ ಒನ್ ಏನಿದೆ? ಮೆಜಾರಿಟಿ ಆಫ್ ದ ಟೀಚರ್ಸ್ ಆಫ್ ದ ಕಾಲೇಜಸ್ ಸೈನ್ಡ್ ಟು ಜಾಯಿಂಟ್ ಪಿಟಿಷನ್ ಟು ದ ಯೂನಿವರ್ಸಿಟಿ ಕಂಪ್ಲೇನಿಂಗ್ ದ ಡಿಸ್ಟರ್ಬೆನ್ಸ್ ಕಾಸ್ಡ್ ಬೈ ಸೆಲ್ ಫೋನ್ ರಿಂಗ್ ಟೋನ್ಸ್ ಇನ್ಸೈಡ್ ದ ಕ್ಲಾಸ್ ರೂಮ್. ನೋಡ್ರಿ, ಅಂದ್ರೆ ಎಲ್ಲಾ ರೀತಿ ತರಗತಿಯ ಒಳಗೆ ಸೆಲ್ ಫೋನ್ ರಿಂಗ್ ಟೋನ್ಗಳಿಂದ ಉಂಟಾಗುವ ಅಡಚಣೆ ಬಗ್ಗೆ ದೂರು ನೀಡಿ ಕಾಲೇಜುಗಳ ಬಹುಪಾಲ ಶಿಕ್ಷಕರು ವಿಶ್ವವಿದ್ಯಾಲಯಕ್ಕೆ ಅರ್ಜಿ ಹಾಕಿದ್ದಾರೆ. ಕ್ಲಾಸ್ ರೂಮ್ ಅಲ್ಲಿ ಬಹಳಷ್ಟು ಫೋನ್ಗಳು, ರಿಂಗ್ ಟೋನ್ಗಳು ಡಿಸ್ಟರ್ಬ್ ಮಾಡ್ತಾ ಇರೋದ್ರಿಂದ ಸರಿಯಾಗಿ ಪಾಠ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಲೆಕ್ಚರರ್ಸ್ ಗಳೆಲ್ಲ ಏನ್ ಮಾಡಿದ್ದಾರೆ, ಯೂನಿವರ್ಸಿಟಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಅಂದ್ರೆ ಏನಾಯ್ತು? ಫೋನ್ ನಿಷೇಧ ಮಾಡಿದ್ರಿಂದ ಇವ್ರು ಕಂಪ್ಲೇಂಟ್ ಮಾಡ್ಯಾರೋ ಅಥವಾ ಇವ್ರು ಕಂಪ್ಲೇಂಟ್ ಮಾಡಿದ್ರಿಂದ ಫೋನ್ ನಿಷೇಧ ಮಾಡಿದ್ರು? ನೀವು ಎರಡನ್ನು ವೆರಿಫೈ ಮಾಡಿದ್ರೆ ಈ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಇಲ್ಲಿ. ಅದಕ್ಕೊಂದು ಸ್ಟೆಪ್ಸ್ ಅನ್ನ ಇವ್ರು ತೆಗೆದುಕೊಂಡಾರ. ಅಂದ್ರೆ ಸೆಕೆಂಡ್ ಒನ್ ಕಾಸ್ ಅದ, ಫಸ್ಟ್ ಒನ್ ಇಟ್ಸ್ ಇಫೆಕ್ಟ್ ಅದ. ಎರಡು ಒಂದಕ್ಕೊಂದು ಕೋರಿಲೇಷನ್ ಇರ್ತಕ್ಕಂಥ ಸಬ್ಜೆಕ್ಟ್ ಅದ. ಇದು ಎರಡು ಒಂದಕ್ಕೊಂದು
ಒಂದೇ ವಿಷಯದ ಮೇಲೆ ಚರ್ಚೆ ಮಾಡಿರ್ತಕ್ಕಂಥವಾಗಿರೋದ್ರಿಂದ ಎರಡು ಮೊದಲು ಒಂದಕ್ಕೊಂದು ಸಂಬಂಧದಲ್ಲಿ ನೋಡ್ಬೇಕು. ಎರಡೂ ಸಂಬಂಧ ಅದಾವು, ಬಟ್ ಎರಡನೇದ್ರಿಂದ ಒಂದೇದಾಗಿದೆ ಅಂತ ಅರ್ಥ. ಅಂದ್ರೆ ಸೆಕೆಂಡ್ ಒನ್ ಕಾರಣ ಅದ, ಫಸ್ಟ್ ಒನ್ ಇಟ್ಸ್ ಇಫೆಕ್ಟ್ ಅದ. ಅಂದ್ರೆ ಸೆಲ್ ಫೋನ್ ತೊಂದರೆ ಆಗ್ತಾ ಇರೋದ್ರಿಂದ ಫೋನ್ ಏನ್ ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ ಅಂತ ಅರ್ಥ. ಅಂದ್ರೆ ಸೆಕೆಂಡ್ ಒನ್ ಕಾಸ್, ಫಸ್ಟ್ ಒನ್ ಸ್ಟೇಟ್ಮೆಂಟ್ 2 is cause and statement 1 is its effect. Statement 2 is cause and statement 1 is its effect. ಆನ್ಸರ್ ರೈಟ್ ಆನ್ಸರ್ ಯಾವ್ದಾಗತ್ತೆ? ಆಪ್ಷನ್ ಬಿ ರೈಟ್ ಆನ್ಸರ್ ಆಗತ್ತೆ. ಸೊ ಈ ತರದ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡ್ಬೇಕು ಅಂದ್ರೆ ವೆರಿಫೈ ಮಾಡುವಂತ ಒಂದು ಮೆಥಡ್ ನಮಗೆ ಏನಾಗ್ಬೇಕಾಗ್ತದೆ, ಇಲ್ಲಿ ಗೊತ್ತಿರಬೇಕು. ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ ಇದಾಗಿದೆ. ರೈಲ್ವೆ ನೇಮಕಾತಿಗೂ ಸಹ ಇದ್ರ ಮೇಲೆ ಕ್ವಶನ್ಸ್ಗಳು ಕೇಳುವಂತ ಸಾಧ್ಯತೆ ಇರುತ್ತೆ, 1-2 ಮಾರ್ಕ್ಸ್. Government has imposed a strict ban on use of plastic all over the state. ನೋಡ್ರಿ, ರಾಜ್ಯದಲ್ಲಿ ಎಲ್ಲಾ ಕಡೆ ಪ್ಲಾಸ್ಟಿಕ್ ಬಳಕೆಯನ್ನ ಕಟ್ಟುನಿಟ್ಟಾಗಿ ನಿಷೇಧ ಮಾಡಲು ಸರ್ಕಾರ ಡಿಸೈಡ್ ಮಾಡಿದೆ. ನೋಡ್ರಿ, ಆಲ್ ದ ಸ್ಮಾಲ್ ಸ್ಕೇಲ್ ಯೂನಿಟ್ಸ್ ಪ್ರೊಡ್ಯೂಸಿಂಗ್ ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ ಆರ್ ಆನ್ ದ ವರ್ಜ್ ಆಫ್ ಕ್ಲೋಸರ್. ಅಂದ್ರೆ ಪ್ಲಾಸ್ಟಿಕ್ ಉತ್ಪನ್ನವನ್ನು ಉತ್ಪಾದಿಸುವ ಎಲ್ಲ ಸಣ್ಣ ಪ್ರಮಾಣದ ಘಟಕಗಳು ಈ ಸದ್ದ ಮುಚ್ಚುವಂತ ಸ್ಥಿತಿಯಲ್ಲಿವೆ. ಅಂದ್ರೆ ಪ್ಲಾಸ್ಟಿಕ್ ತಯಾರು ಮಾಡ್ತಕ್ಕಂಥ ಏನ್ ಫ್ಯಾಕ್ಟ್ರಿಗಳದಾವ, ಕ್ಯಾರಿ ಬ್ಯಾಗು ಇಂಥವೆಲ್ಲ ಅದ ಪ್ರಾಡಕ್ಟ್ ಗಳನ್ನ ತಯಾರು ಮಾಡ್ತಕ್ಕಂಥ ಫ್ಯಾಕ್ಟ್ರಿಗಳದಾವು, ಅವೆಲ್ಲ ಕ್ಲೋಸ್ ಡೌನ್ ಆಗುವಂತ ಪರಿಸ್ಥಿತಿಗೆ ಬಂದಿವೆ. ಅಂದ್ರೆ ಏನಾಯ್ತು, ನಿಮ್ಗೆ ಏನೋ ಒಂದು ಕಾರಣ ಇರ್ಬೋದಲ್ಲ ಇದಕ್ಕೆ. ಏನ್ ಕಾರಣ ಇರ್ಬೋದು? ಸರ್ಕಾರನೇ ಬ್ಯಾನ್ ಮಾಡಿದೆ ಅಂತಂದ್ರೆ ಅದನ್ನ ಪರ್ಚೇಸ್ ಮಾಡೋರು ಯಾರು ಇರುದಿಲ್ಲ, ಕಸ್ಟಮರ್ ಇರುದಿಲ್ಲ, ಡಿಮ್ಯಾಂಡ್ ಬರುದಿಲ್ಲ. ಡಿಮ್ಯಾಂಡ್ ಬರಲಿಲ್ಲ ಅಂದ್ರೆ ಮತ್ತೆ ಪ್ರಾಡಕ್ಟ್ ತಯಾರು ಮಾಡಿ ಏನಾಯ್ತು, ಯಾವಾಗ್ಲೂ ಒಂದು ಪ್ರಾಡಕ್ಟ್ ಯಾವಾಗ ತಯಾರಾಗ್ತದೆ, ಡಿಮ್ಯಾಂಡ್ ಇನ್ಕ್ರೀಸ್ ಆದಾಗ ಪ್ರಾಡಕ್ಟ್ ತಯಾರಾಗ್ತದೆ. ಡಿಮ್ಯಾಂಡ್ ಡಿಕ್ರೀಸ್ ಆಯ್ತು ಅಂತಂದ್ರೆ ಆಟೋಮೆಟಿಕ್ ಪ್ರಾಡಕ್ಟ್ ಏನಾಗ್ತದೆ, ಪ್ರೊಡಕ್ಷನ್ ಏನಾಗ್ತದೆ, ಕಡಿಮೆ ಆಗ್ತದೆ. ಸೊ ಏನಾಯ್ತು ನೋಡ್ರಿ, ಫಸ್ಟ್ ಒನ್ ಏನಾಯ್ತು, ಕಾಸ್ ಆಯ್ತು. ಸೆಕೆಂಡ್ ಒನ್ ಇಟ್ಸ್ ಎಫೆಕ್ಟ್ ಆಯ್ತು. ಆಪ್ಷನ್ ಏನಾಯ್ತು ಈಗ ನಮ್ದಲ್ಲಿ? ಆಪ್ಷನ್ ಎ ನಮ್ದು ರೈಟ್ ಆನ್ಸರ್. ಸೊ ಸ್ಟೇಟ್ಮೆಂಟ್ 1 ಈಸ್ ಕಾಸ್. ಸರ್ಕಾರ ಪ್ಲಾಸ್ಟಿಕ್ ಬಳಕೆಯನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಿದೆ, ಪರಿಣಾಮವಾಗಿ ಡಿಮ್ಯಾಂಡ್ ಡಿಕ್ರೀಸ್ ಆಗಿದೆ. ಸೊ ಆಟೋಮೆಟಿಕ್ ಪ್ರೊಡಕ್ಷನ್ ಯೂನಿಟ್ ಏನಾಗ್ಯಾವ, ಕೆಲಸ ಕಡಿಮೆ ಆಗಿದೆ, ಪ್ರೊಡಕ್ಷನ್ ಕಡಿಮೆ ಆಗಿದೆ. ಸೊ ಹಂಗಂದ್ರ ಅಂತ ಪ್ರೊಡಕ್ಷನ್ ಮಾಡ್ತಕ್ಕಂತ ಕಂಪನಿಗಳು ಏನಾಗ್ಯಾವು, ಕ್ಲೋಸ್ ಡೌನ್ ಆಗುವಂತ, ಮುಚ್ಚುವಂತ ಒಂದು ಸ್ಥಿತಿಗೆ ಬಂದು ತಲುಪಿವೆ ಅಂತ ಅರ್ಥ. ಆಪ್ಷನ್ ಎ ನಮ್ದು ರೈಟ್ ಆನ್ಸರ್ ಇದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ 7th ಕ್ವಶನ್ ಇದೆ ನೋಡ್ರಿ. ಇನ್ನೊಂದು, ದ ಪೊಲೀಸ್ ಹ್ಯಾಸ್ ಲಾಂಚ್ಡ್ ಎ ಕ್ರ್ಯಾಕ್ ಡೌನ್ on all the criminal activities in the locality last month. ಲಾಸ್ಟ್ ಮಂತ್ ಇಂದ ಪೊಲೀಸರು ಎಲ್ಲ ಕ್ರಿಮಿನಲ್ ಚಟುವಟಿಕೆಗಳ ಮೇಲೆ ಕಂಟ್ರೋಲ್ ಮಾಡಿದ್ದಾರೆ, ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಅರ್ಥ. There has been a significant decline in the cases of criminal activities in the locality. ನೋಡ್ರಿ, ಇತ್ತೀಚೆಗೆ ಈ ಕ್ರಿಮಿನಲ್ ಆಕ್ಟಿವಿಟಿಗಳ ಸಂಖ್ಯೆ ಏನಾಗಿದೆ, ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಏನಾಯ್ತು, ಎರಡು ಒಂದಕ್ಕೊಂದು ಸಂಬಂಧಪಟ್ಟ ವಿಷಯನೇ ಮ್ಯಾಟರ್ ಅದು. ಇದು ಎರಡು ಮ್ಯಾಟರ್ ಏನಾಗ್ಯಾವ, ಒಂದಕ್ಕೆ ಸಂಬಂಧಪಟ್ಟಿದ್ದಂಗೆ ಚರ್ಚೆ ಆಗಿದೆ. ಅಂದ್ರೆ ಏನಾಯ್ತು, ಇಲ್ಲಿ ಪೊಲೀಸರು ಸ್ಟ್ರಿಕ್ಟ್ ಕ್ರಮ ತೆಗೆದುಕೊಂಡದ್ರಿಂದ ಕ್ರಿಮಿನಲ್ ಆಕ್ಟಿವಿಟಿ ಕಡಿಮೆ ಆಗ್ಯಾವೋ, ಕ್ರಿಮಿನಲ್ ಆಕ್ಟಿವಿಟಿ ಕಡಿಮೆ ಆಗಿದ್ರಿಂದ ಪೊಲೀಸರು ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಂಡಾರೋ, ಇದನ್ನು ವಿಚಾರ ಮಾಡ್ಬೇಕು. ಸೊ ಏನಾದಲ್ಲಿ, ಪೊಲೀಸ್ ಹ್ಯಾಡ್ ಲಾಂಚ್ ಎ ಕ್ರ್ಯಾಕ್ ಡೌನ್ ಆಲ್ ದ ಕ್ರಿಮಿನಲ್ ಆಕ್ಟಿವಿಟೀಸ್ ಇನ್ ದ ಲೊಕ್ಯಾಲಿಟಿ ಲಾಸ್ಟ್ ಮಂತ್. ಅಂದ್ರೆ ಇತ್ತೀಚಿನ ತಿಂಗಳಲ್ಲಿ ಪೊಲೀಸರು ಬಹಳ ಸ್ಟ್ರಿಕ್ಟ್ ಆಗಿ ಕ್ರಮ ತೆಗೆದುಕೊಂಡದ್ರಿಂದ ಈ ಇಫೆಕ್ಟ್ ಆಗಿದೆ. ಏನೋ ಕೇಸ್ಗಳ ಸಂಖ್ಯೆ ಏನಾಗಿದೆ, ಬಹಳ ಕಡಿಮೆ ಆಗಿದೆ. ಅಂದ್ರೆ ಫಸ್ಟ್ ಒನ್ ಏನಾಯ್ತಿದು, ಫಸ್ಟ್ ಒನ್ ಕಾಸ್ ಆಯ್ತು, ಸೆಕೆಂಡ್ ಒನ್ ಇಟ್ಸ್ ಎಫೆಕ್ಟ್ ಆಯ್ತು ಅಂತ ಹೇಳ್ಬೋದು. ಸೊ ಈ ತರದ ನಾವು ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಮಾಡ್ಬೇಕಾಗ್ತದೆ, ರೈಟ್ ರೀ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ತಾ ಹೋಗೋಣ. ಇದು ಡಿಫ್ರೆಂಟ್ ಇದೆ ನೋಡ್ರಿ. ಇಲ್ಲೇನ್ ಕ್ವಶನ್ ಕೊಟ್ಟಿದ್ದಾರೆ, ಇದು ಹೊಸ ಟೈಪ್ ಇದು. ಸೊ ಇತ್ತೀಚಿನ ಬ್ಯಾಂಕ್ ಎಕ್ಸಾಮ್ಗಳಲ್ಲಿ ಇಂಥ ಒಂದು ಪ್ರಶ್ನೆಗಳನ್ನ ಹೆಚ್ಚಾಗಿ ಕೇಳ್ತಾ ಇದ್ದಾರೆ. KAS ಎಕ್ಸಾಮ್ಗಳೇ ಇದ್ರ ಮೇಲೆ ಕ್ವಶನ್ಸ್ಗಳು ಬರ್ತವೆ. IAS ಎಕ್ಸಾಮ್ಗೆ ಇಂಥ ಕ್ವಶನ್ಗಳನ್ನ ಜಾಸ್ತಿ ಕೇಳ್ತಾ ಇದ್ದಾರೆ. ಲೇಟೆಸ್ಟ್ ಪ್ಯಾಟರ್ನ್ ಇದು. ಏನಾಗಿದೆ, ಒಂದು ಕೇಸ್ ಸ್ಟಡಿ ಕೊಟ್ಟಿರ್ತಾರೆ, ಕೇಸ್ ಸ್ಟಡಿ ಮಾಡಿ ಅದರದ್ದು ಕಾಸ್ ಯಾವ್ದು ಅನ್ನೋದನ್ನ ನೀವು ಐಡೆಂಟಿಫೈ ಮಾಡ್ಬೇಕು. ಏನ್ ಮಾಡಿದ್ದಾರೆ, ಮಾರ್ಕಿಂಗ್ ಎ ಮೇಜರ್ ಇನಿಷಿಯೇಟಿವ್ ಫಾರ್ ಅರ್ಬನ್ ಡೆವಲಪ್ಮೆಂಟ್ ಇನ್ ದ ಕಂಟ್ರಿ, ಪ್ರೈಮ್ ಮಿನಿಸ್ಟರ್ ಲಾಂಚ್ಡ್ ದ ಸ್ಮಾರ್ಟ್ ಸಿಟಿ ಮಿಷನ್. ನೋಡ್ರಿ, ನಗರವನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಪ್ರಧಾನಮಂತ್ರಿಗಳು ಸ್ಮಾರ್ಟ್ ಸಿಟಿ ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಎ ಬಜೆಟ್ ಆಫ್ 3 lakh crore has been allocated which will be spent on the project in the next 5 years.
ಅಂದ್ರೆ ಸ್ಮಾರ್ಟ್ ಸಿಟಿಗೆ ಸೆಲೆಕ್ಟ್ ಆಗಿರ್ತಕ್ಕಂತ ನಗರಗಳ ಅಭಿವೃದ್ಧಿಗಾಗಿ ಪ್ರತಿ ನೆಕ್ಸ್ಟ್ 5 ವರ್ಷಕ್ಕಾಗಿ 3 ಲಕ್ಷ ಕೋಟಿ ರೂಪಾಯಿಯನ್ನ ಇದಕ್ಕೆ ಬಿಡುಗಡೆ ಮಾಡಲಾಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಬಿ ಅನ್ ಎಫೆಕ್ಟ್ ಆಫ್ ದ ಇನಿಷಿಯೇಟಿವ್ ಟೇಕನ್ ಬೈ ದ ಗವರ್ಮೆಂಟ್. ನೋಡ್ರಿ, ಇದರಿಂದ ಗವರ್ಮೆಂಟ್ ಯಾವೊಂದು ಎಫೆಕ್ಟ್ ಅನ್ನು ನೋಡ್ಬೋದು ನೋಡ್ರಿ. ಕ್ವಾಲಿಟಿ ಆಫ್ ಲೈಫ್ ವಿಲ್ ಇಂಪೋಸ್ ಇನ್ ರೂರಲ್ ಅಂಡ್ ಅರ್ಬನ್ ಏರಿಯಾಸ್. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಕ್ವಾಲಿಟಿ ಲೈಫ್ ಇಂಪ್ರೂವ್ ಆಗ್ತದ ಅಂತ ಹೇಳ್ತಾರೆ. ಒಂದನೇದು. ಎರಡನೇದೇನಾರ ಮಿಲಿಯನ್ಸ್ ಆಫ್ ಜಾಬ್ಸ್ ವಿಲ್ ಬಿ ಕ್ರಿಯೇಟೆಡ್ ಇನ್ ರೂರಲ್ ಏರಿಯಾಸ್. ಗ್ರಾಮೀಣ ಪ್ರದೇಶಗಳಲ್ಲಿ ಲಕ್ಷಾನುಗಟ್ಟಲೆ ಉದ್ಯೋಗಾವಕಾಶಗಳು ಸೃಷ್ಟಿಯಾಗ್ತವೆ ಅಂತ ಹೇಳ್ತಾರೆ. ಸ್ಕೇರ್ಸಿಟಿ ಆಫ್ ಹೌಸಸ್ ವಿಲ್ ಬಿ ರಿಮೂವ್ಡ್. ಅಂದ್ರೆ ಗ್ರಾಮೀಣ ಇಂಥ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಒಂದು ಮನೆಗಳನ್ನ ಅಂದ್ರೆ ಕಚ್ಚಾ ಮನೆಗಳನ್ನ ಡೆಮಾಲಿಷ್ ಮಾಡಲಾಗ್ತಾ ಇದೆ. ಆಲ್ ದ ವಿಲೇಜಸ್ ವಿಲ್ ಹ್ಯಾವ್ ಪಕ್ಕಾ ಹೌಸಸ್. ಎಲ್ಲಾ ಹಳ್ಳಿಗಳಲ್ಲಿ ಪಕ್ಕಾ ಹೌಸ್ಗಳನ್ನ ಅಂದ್ರೆ ಗಟ್ಟಿಮುಟ್ಟಾದ ಮನೆಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಹೇಳ್ತಾರೆ. ನನ್ ಆಫ್ ದೀಸ್. ನೋಡಿದ್ರ ಯಾವ್ದು ನಾವು ಎಫೆಕ್ಟ್ ಅನ್ನ ನಾವು ಅಸ್ಯೂಮ್ ಮಾಡಬಹುದು ಇದ್ರೊಳಗೆ. ಸೊ ಏನಾಗಿದೆ ಇಲ್ಲಿ ಕೇಸ್ ಏನಿದೆ, ಅರ್ಬನ್ ಪ್ರದೇಶಗಳನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಪ್ರಧಾನಮಂತ್ರಿಗಳು ಸ್ಮಾರ್ಟ್ ಸಿಟಿ ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕಾಗಿ 3 ಲಕ್ಷ ಕೋಟಿ ರೂಪಾಯಿಯನ್ನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಈ ಹಣದಿಂದ ಮುಂದಿನ 5 ವರ್ಷ ಆ ಒಂದು ನಗರವನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಇದರ ಒಂದು ಅಜ್ಯೂಮ್ಡ್ ಇಫೆಕ್ಟ್ ಏನಾಗ್ಬೋದು ಅಂತಂದ್ರೆ ನೋಡ್ರಿ, ಇವೆಲ್ಲ ವಿಷಯಗಳು ಚರ್ಚೆ ಮಾಡಿದ್ವಿ. ಅದ್ರ ಬಗ್ಗೆ ಚರ್ಚೆ ಮಾಡಿರೋರು ಗ್ರಾಮೀಣ ಪ್ರದೇಶಗಳ ಬಗ್ಗೆ ಎಫೆಕ್ಟ್ ಗಳನ್ನ ಇಲ್ಲಿ ಚರ್ಚೆ ಮಾಡಲಾಗಿದೆ. ನೋಡ್ರಿ, ಇದನ್ನು ರೂರಲ್ ಏರಿಯಾ ಅಂತ ಹೇಳಿದ್ದಾರೆ, ರೈಟ್ ರೀ. ಆಮೇಲೆ ಇಲ್ಲಿನೂ ರೂರಲ್ ಏರಿಯಾದೊಳಗ ಮಿಲಿಯನ್ಸ್ ಆಫ್ ಜಾಬ್ ಕ್ರಿಯೇಟ್ ಆಗ್ತಾವ ಅಂತ ಹೇಳಿದ್ದಾರೆ. ಕಚ್ಚಾ ಹೌಸಸ್ಗಳನ್ನೆಲ್ಲ ರಿಮೂವ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಪಕ್ಕಾ ಹೌಸ್ಗಳು ಗ್ರಾಮೀಣ ಪ್ರದೇಶಗಳಲ್ಲಿ ರಚನೆ ಆಗ್ತಾವ ಅಂತ ಹೇಳಿದ್ದಾರೆ. ಇವು 4 ಏನಾಗಿದಾವ ಅಂತಂದ್ರೆ ಓನ್ಲಿ ರೂರಲ್ ಏರಿಯಾಕ್ ರಿಲೇಟೆಡ್ ಆಗಿರ್ತಕ್ಕಂಥ ಡಿಸ್ಕಷನ್ ಆಗಿದೆ ವಿನ ಅರ್ಬನ್ ಏರಿಯಾಕ್ ಸಂಬಂಧಪಟ್ಟಂಗೆ ಏನೂ ಇಲ್ಲಿ ಇಫೆಕ್ಟ್ ಗಳನ್ನ ಚರ್ಚೆ ಮಾಡಿಲ್ಲ. ಹಂಗಾಗಿ ನಿಮ್ಮ ಆನ್ಸರ್ ಯಾವ್ದಾಗ್ತದೆ ಇಲ್ಲಿ? ನನ್ ಆಫ್ ದೀಸ್ ಅಂತ ಹೇಳ್ಬೋದು. ಸ್ಮಾರ್ಟ್ ಸಿಟಿ ಆಗೋದ್ರಿಂದ ಏನಾಗ್ತದೆ, ನಗರ ಪ್ರದೇಶಗಳ ಮೂಲಭೂತ ಸೌಲಭ್ಯಗಳು ಹೆಚ್ಚಾಗ್ತಾವ. ವಿದ್ಯುತ್ ದೀಪ, ರಸ್ತೆ ಆಗಿರ್ಬೋದು, ಕುಡಿ ನೀರಾಗಿರ್ಬೋದು, ನಗರ ಸಾರಿಗೆ ಆಗಿರ್ಬೋದು, ಈ ಶಾಲೆಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಸಂಪರ್ಕ ರಸ್ತೆಗಳಾಗಿರ್ಬೋದು, ಇವೆಲ್ಲ ಡೆವಲಪ್ಮೆಂಟ್ ಆಗ್ತಾವ. ಆದ್ರೆ ಅದನ್ನ ಏನ್ ಮಾಡಿಲ್ಲ, ಇಲ್ಲಿ ಚರ್ಚೆ ಮಾಡಿಲ್ಲ. ಇಲ್ಲಿ ಗ್ರಾಮೀಣ ಪ್ರದೇಶಗಳ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡಿದರೆ ವಿನ ನಗರ ಪ್ರದೇಶ ಬಗ್ಗೆ ಚರ್ಚೆ ಮಾಡಿಲ್ಲ. ಅದಕ್ಕೆ ಇಲ್ಲಿ ಯಾವುದೇ ಇಫೆಕ್ಟ್ ಅನ್ನು ನಾವು ಗೆಸ್ ಮಾಡಕ್ ಆಗುದಿಲ್ಲ. ಸೊ ಆನ್ಸರ್ ನಿಮ್ದು ಯಾವ್ದಾಗ್ತದೆ? ನನ್ ಆಫ್ ದೀಸ್ ಆಗತ್ತೆ. ಸರಿನಾ? ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅದು. ಓಕೆ, ಇನ್ನೊಂದಿದೆ ನೋಡ್ರಿ. ಪ್ಲೇಯರ್ ಎಕ್ಸ್, ಇನ್ನೊಂದು ಕೇಸ್ ಸ್ಟಡಿ ಇದೆ. ಪ್ಲೇಯರ್ ಎಕ್ಸ್, ಒನ್ ಆಫ್ ದ ಬೆಸ್ಟ್ ಟೆನಿಸ್ ಡಬಲ್ಸ್ ಪ್ಲೇಯರ್ಸ್ ಆಫ್ ಆಲ್ ಟೈಮ್ ಅಂಡ್ ಸರ್ಟನ್ಲಿ India's best alongside player Y has been dropped for the tie against Chinese Taipei. ಅಂದ್ರೆ ಚೈನಾ ಜೊತೆ ಆಡುವಾಗ ವೈ ಪ್ಲೇಯರ್ ಏನ್ ಮಾಡಿದಾನೆ, ಟೈ ಮಾಡ್ಕೊಂಡಿದ್ದಾನೆ ಅಂತ ಮ್ಯಾಚ್ ಅನ್ನ ಟೈ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ. ವಿಚ್ ಆಫ್ ದ ಫಾಲೋಯಿಂಗ್ ಮೇ ಬಿ ದ ಪ್ರೊಬೆಬಲ್ ಕಾಸ್ ಫಾರ್ ಟೇಕಿಂಗ್ ದ ಅಬೋವ್ ಸ್ಟೆಪ್. ನೋಡ್ರಿ, ಅಂದ್ರೆ ಎಕ್ಸ್ ಬೆಸ್ಟ್ ಪ್ಲೇಯರ್ ಅದಾನ, ಬಟ್ ಅವನ ಬದಲಾಗಿ ಏನ್ ಮಾಡಿದಾರೆ, ವೈ ಪ್ಲೇಯರ್ ಅನ್ನ ಸೆಲೆಕ್ಟ್ ಮಾಡಿ ಕಳಿಸಿದ್ದಾರೆ. ಬಟ್ ಅವ ಮ್ಯಾಚ್ ವಿನ್ ಆಗಿಲ್ಲ. ಏನ್ ಮಾಡಿದಾನೆ, ಟೈ ಮಾಡ್ಕೊಂಡಿದ್ದಾನೆ ಚೈನೀಸ್ ಒಂದ್ ಪ್ಲೇಯರ್ ಜೊತೆ. ಸೊ ಹಂಗಂದ್ರೆ ಇದ್ರದ್ದು ಕಾಸ್ ಏನಾಗಿರ್ಬೋದು, ಯಾಕೆ ಹಿಂಗಾಯ್ತು, ಕಾಸ್ ಏನಾಗಿದೆ? ಇಟ್ ಹ್ಯಾಸ್ ಫಾಲನ್ ವಿಕ್ಷನ್ ಟು ದ ಬ್ಯಾಟಲ್ ವಿತ್ ದ ಎಸ್ಟಾಬ್ಲಿಷ್ಮೆಂಟ್. Player Y is not available for selection. Next, there is lack of transparency and accountability in selection. ನೋಡಿ, ಪ್ರಾಪರ್ ಆಗಿ ಸೆಲೆಕ್ಟ್ ಮಾಡಿದ್ರು ಅಂತಂದ್ರೆ ಎಕ್ಸ್ ಪ್ಲೇಯರ್ ಇದ್ದ ಅಂದ್ರೆ ವಿನ್ ಆಗ್ಬೋದಾಗಿತ್ತು. ವೈ ಪ್ಲೇಯರ್ ಏನಾಗಿದೆ, ಅದು ಮಾಡಕ್ಕಾಗಿಲ್ಲ. ದ ಫಾರ್ಮ್ ಆಫ್ ಪ್ಲೇಯರ್ ವೈ ಹ್ಯಾಸ್ ಆಫ್ ಲೇಟ್ ಬೀನ್ ಇನ್ ದ ವೇನ್, ನನ್ ಆಫ್ ದ ಅಬೋ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ there is lack of transparency and accountability ಇನ್ ಸೆಲೆಕ್ಷನ್. ಒಂದ್ ವೇಳೆ ವೈ ಜಾಗದೊಳಗೆ ಎಕ್ಸ್ ಅನ್ ಸೆಲೆಕ್ಟ್ ಮಾಡಿದ್ರು ಅಂತಂದ್ರೆ ಅವ್ನು ವಿನ್ ಆಗುವಂತ ಪಾಸಿಬಿಲಿಟಿ ಇತ್ತು. ಯಾಕಂದ್ರೆ ಅವ್ರೇನ್ ಹೇಳಿದ್ದಾರೆ, ಎಕ್ಸ್ ಒನ್ ಆಫ್ ದ ಬೆಸ್ಟ್ ಟೆನಿಸ್ ಡಬಲ್ಸ್ ಪ್ಲೇಯರ್ ಇನ್ ಆಲ್ ಟೈಮ್ ಅಂತ ಹೇಳಿದ್ದಾರೆ. ಬೆಸ್ಟ್ ಇದ್ರೂ ಸಹ ಅವನ್ ಬದಲಾಗಿ ವೈನ್ ಅನ್ನ ಸೆಲೆಕ್ಟ್ ಮಾಡಿ ಕಳಿಸಿದಾಗ ಅವ್ನ ಮ್ಯಾಚ್ ಅನ್ನ ವಿನ್ ಆಗಕ್ಕಾಗಿಲ್ಲ, ಟೈ ಮಾಡ್ಕೊಂಡಿದ್ದಾನೆ. ಸೊ ಅದರರ್ಥ ಸೆಲೆಕ್ಷನ್ ಏನಾಗಿದೆ, ರಾಂಗ್ ಇದೆ ಅಂತ ಅರ್ಥ.
ಪ್ರಾಪರ್ ಆಗಿ ಸೆಲೆಕ್ಷನ್ ಮಾಡಿಲ್ಲ. ಅದಕ್ಕೆ ನಿಮ್ಮ ಆನ್ಸರ್ ಯಾವ್ದಿಲ್ಲಿ? ಆಪ್ಷನ್ ಸಿ ನಿಮ್ದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಇನ್ನೊಂದು ನೋಡೋಣ. ಮತ್ತೆ ಮೊದಲಿನ ತರದ ಕ್ವಶನ್ಗಳು ಬಂದಿದ್ದಾವೆ. ಸೊ ಸ್ಟೇಟ್ಮೆಂಟ್: ಯೂನಿವರ್ಸಿಟಿ ಆಫೀಸರ್ಸ್ ಹ್ಯಾವ್ ಡಿಸೈಡೆಡ್ ಟು ಕಂಡಕ್ಟ್ ಲಾಸ್ಟ್ ಎಕ್ಸಾಮಿನೇಷನ್ ಎವ್ರಿ ಇಯರ್ ಇನ್ ಮಾರ್ಚ್ ಅಂಡ್ ಏಪ್ರಿಲ್. ನೋಡ್ರಿ, ಇನ್ ಆರ್ಡರ್ ಟು ಅನೌನ್ಸ್ ದ ರಿಸಲ್ಟ್ ಅಟ್ ಪ್ರಾಪರ್ ಟೈಮ್. ವಿಶ್ವವಿದ್ಯಾಲಯ ಏನ್ ಡಿಸೈಡ್ ಮಾಡಿದೆ? ಪ್ರತಿ ವರ್ಷ ಒಂದು ಎಕ್ಸಾಮಿನೇಷನ್ ಅನ್ನ ಮಾರ್ಚ್ ಏಪ್ರಿಲ್ ಅಲ್ಲಿ ನಾವು ಕಂಡಕ್ಟ್ ಮಾಡಿದೀವಿ ಅಂದ್ರೆ ಕರೆಕ್ಟ್ ಟೈಮ್ ಮೇ ಜೂನ್ ದಲ್ಲಿ ಏನ್ ಮಾಡಬಹುದು? ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬಹುದು ಅಂತ ಹೇಳಿದ್ದಾರೆ. ಸರಿಯಾದ ಸಮಯದಲ್ಲಿ ಫಲಿತಾಂಶವನ್ನು ಪ್ರಕಟಿಸುವ ಸಲುವಾಗಿ ವಿಶ್ವವಿದ್ಯಾಲಯ ಅಧಿಕಾರಿಗಳು ಪ್ರತಿ ವರ್ಷ ಮಾರ್ಚ್ ಏಪ್ರಿಲ್ ನ ಕೊನೆಯ ಪರೀಕ್ಷೆಯನ್ನು ನಡೆಸಲು ನಿರ್ಧರಿಸಿದ್ದಾರೆ. ಎರಡನೇದು, ದ ಪಾಸ್ಟ್ ದ ರಿಸಲ್ಟ್ ವಾಸ್ ಡಿಕ್ಲೇರ್ಡ್ ಲೇಟ್ ಬೈ ದ ಯೂನಿವರ್ಸಿಟಿ ಡ್ಯೂ ಟು ದ ಲ್ಯಾಕ್ ಆಫ್ ನಂಬರ್ ಆಫ್ ಎಕ್ಸಾಮಿನೇಷನ್ಸ್. ನೋಡ್ರಿ, ಹಿಂದೆ ಪರೀಕ್ಷಕರ ಸಂಖ್ಯೆ ಕೊರತೆಯಿಂದಾಗಿ ವಿಶ್ವವಿದ್ಯಾಲಯ ಫಲಿತಾಂಶವನ್ನು ತಡವಾಗಿ ಘೋಷಿಸುತ್ತಿತ್ತು. ನೋಡ್ರಿ, ಇದರ ಕಾರಣ ಯಾವುದು, ಪರಿಣಾಮ ಯಾವುದು? ಮೊದಲು ಸರಿಯಾಗಿ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡದೇ ಇರೋದ್ರಿಂದ ಫಲಿತಾಂಶವನ್ನ ಅನೌನ್ಸ್ ಮಾಡೋದೇನಾಗ್ತಿತ್ತು? ಲೇಟ್ ಆಗ್ತಿತ್ತು, ಪರೀಕ್ಷಕರ ಒಂದು ವ್ಯಾಲ್ಯುವೇಟರ್ ಒಂದು ಪ್ರಾಬ್ಲಮ್ ಇಂದಾಗಿ. ಸೊ ಇದಕ್ಕೆ ಏನ್ ಮಾಡಿದ್ದಾರೆ? ಸರಿಯಾದ ಸಮಯದಲ್ಲಿ ಫಲಿತಾಂಶವನ್ನ ನಾವು ಕೊಡ್ಬೇಕಾಗಿತ್ತು ಅಂದ್ರೆ ಮಾರ್ಚ್ ಏಪ್ರಿಲ್ ದಲ್ಲಿನೇ ಎಕ್ಸಾಮ್ ನಡೆಸಿ ವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೂ ಸಾಕಷ್ಟು ಟೈಮ್ ಸಿಕ್ಕು ಕರೆಕ್ಟ್ ಟೈಮ್ಗೆ ನಾವು ರಿಸಲ್ಟ್ ಅನ್ನ ಕೊಡಬಹುದು ಅಂತೇಳಿ ಡಿಸೈಡ್ ಮಾಡಿದ್ದಾರೆ. ಯಾಕೆ ಡಿಸೈಡ್ ಮಾಡಿದ್ದಾರೆ? ಮೊದಲೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ, ಇಲ್ಲೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ದಕ್ಕಾಗಿ ಈ ಪ್ರಾಬ್ಲಮ್ ಅನ್ನು ಹೋಗಲಾಡಿಸೋ ಸಲುವಾಗಿ ಈ ಸ್ಟೆಪ್ಸ್ ಅನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ಏನಾಯ್ತು? ಸೆಕೆಂಡ್ ಒನ್ ಕಾಸ್ ಆಯ್ತು, ಫಸ್ಟ್ ಒನ್ ಇಟ್ಸ್ ಇಫೆಕ್ಟ್ ಆಯ್ತು. ಅದಕ್ಕೆ ನಿಮ್ ರೈಟ್ ಆನ್ಸರ್ ಯಾವ್ದಕ್ಕಂದ್ರ ಸೆಕೆಂಡ್ ಒನ್ ಕಾಸ್, ಫಸ್ಟ್ ಒನ್ ಇಟ್ಸ್ ಇಫೆಕ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ 11th ಕ್ವಶನ್ ಏನಿದೆ ನೋಡಿ. ದ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಅನೌನ್ಸ್ಡ್ ಸ್ಪೆಷಲ್ ಟ್ಯಾಕ್ಸ್ ಪ್ಯಾಕೇಜ್ ಫಾರ್ ದ ನ್ಯೂ ಇಂಡಸ್ಟ್ರೀಸ್ ಟು ಬಿ ಸೆಟ್ ಅಪ್ ಇನ್ ದ ಸ್ಟೇಟ್. ಸ್ಟೇಟ್ ಗವರ್ಮೆಂಟ್ ಏನಾಗಿದೆ? ಹೊಸದಾಗಿ ರಾಜ್ಯದಲ್ಲಿ ಆರಂಭ ಆಗ್ತಕ್ಕಂತ ಕೈಗಾರಿಕೆಗಳ ಮೇಲೆ ಹೊಸ ಒಂದು ಟ್ಯಾಕ್ಸ್ ಅನ್ನ, ವಿಶೇಷ ಟ್ಯಾಕ್ಸ್ ತೆರಿಗೆಯನ್ನ ಮಾಡಲಿಕ್ಕೆ ಡಿಸೈಡ್ ಮಾಡಿದೆ. ಲಾಸ್ಟ್ ಇಯರ್ ದ ಸ್ಟೇಟ್ ಗವರ್ಮೆಂಟ್ ಹ್ಯಾಡ್ ಹೈಕ್ಡ್ ದ ಟ್ಯಾಕ್ಸಸ್ ಫಾರ್ ದ ಆಲ್ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಇನ್ ದ ಸ್ಟೇಟ್. ನೋಡ್ರಿ, ಕಳೆದ ವರ್ಷ ರಾಜ್ಯ ಸರ್ಕಾರವು ರಾಜ್ಯದ ಎಲ್ಲಾ ಕೈಗಾರಿಕಾ ಚಟುವಟಿಕೆಗಳ ಮೇಲೆ ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡಿದೆ. ನೋಡ್ರಿ, ಇಲ್ಲೇನಾಗಿದೆ? ಒಂದೇದೇನ್ ಹೇಳಿದ್ದಾರೆ? ರಾಜ್ಯದಲ್ಲಿ ಈ ವರ್ಷ ಹೊಸದಾಗಿ ಸ್ಥಾಪನೆ ಆಗ್ತಕ್ಕಂಥ ಕೈಗಾರಿಕೆಗಳಿಗೆ ಮಾತ್ರ ಹೊಸ ತರದ ಟ್ಯಾಕ್ಸ್ ಅನ್ನ ಹಾಕ್ಲಿಕ್ಕೆ ಡಿಸೈಡ್ ಮಾಡಲಾಗಿದೆ. ಸೆಕೆಂಡ್ ಒಳಗೆ ಏನ್ ಹೇಳಿದ್ದಾರೆ? ಲಾಸ್ಟ್ ಇಯರ್ ದ ಸ್ಟೇಟ್ ಗವರ್ಮೆಂಟ್ ಹ್ಯಾಡ್ ಹೈಕ್ಡ್ ದ ಟ್ಯಾಕ್ಸಸ್ ಫಾರ್ ಆಲ್ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಇನ್ ದ ಸ್ಟೇಟ್. ನೋಡ್ರಿ, ಈಗಾಗಲೇ ಹಿಂದಿನ ವರ್ಷ ಎಲ್ಲ ಕೈಗಾರಿಕೆಗಳ ಮೇಲೆ ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡಿದ್ದಾರೆ. ಈ ವರ್ಷ ಮತ್ತೆ ಇವ್ರಿಗೆ ಹಳೆ ಕೈಗಾರಿಕೆಗಳಿಗೂ ಹೆಚ್ಚು ಮಾಡ್ತೀವಿ ಅಂದ್ರೆ ತೊಂದರೆ ಆಗ್ತದೆ. ಅದಕ್ಕೆ ಸೆಕೆಂಡ್ ಒನ್ ಫಸ್ಟ್ ಒಳಗೆ ಏನ್ ಹೇಳಿದ್ದಾರೆ? ಓನ್ಲಿ ಹೊಸ ಕೈಗಾರಿಕೆಗಳಿಗೆ ಮಾತ್ರ ಅಂತ ಹೇಳಿದ್ದಾರೆ. ಅಂದ್ರೆ ಏನ್ ಹೇಳ್ಬೋದು ಇದನ್ನ? ಫಸ್ಟ್ ಒನ್ನ ಒಂದು ಹೊಸ ಕೈಗಾರಿಕೆಗೆ ಮಾತ್ರ ಯಾಕೆ ಇದು ಮಾಡಿದ್ದಾರೆ ಅಂತಂದ್ರೆ ಲಾಸ್ಟ್ ಇಯರ್ ಉಳಿದ ಎಲ್ಲಾ ಕೈಗಾರಿಕೆಗಳಿಗೆ ಟ್ಯಾಕ್ಸ್ ಹೆಚ್ಚು ಮಾಡ್ಯಾರ. ಈ ವರ್ಷ ಕೇವಲ ಹೊಸ ಕೈಗಾರಿಕೆಗಳಿಗೆ ಮಾತ್ರ ಹೊಸ ತರದ ಟ್ಯಾಕ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಯಾರ ಅಂತ ಅರ್ಥ. ಹೀಗೆ ಯಾಕೆ ಅಂತ ನೀವು ಪ್ರಶ್ನೆ ಹಾಕಿದಾಗ ಇದಕ್ಕೊಂದು ಕಾರಣ ಬರ್ತದೆ. ಯಾಕಪ್ಪ ಹೊಸ ಕೈಗಾರಿಕೆಗಳಿಗೆ ಯಾಕೆ ಮಾಡಿದ್ದಾರೆ ಅಂತ ನೀವು ಕೇಳಿದ್ರಿ ಅಂತಂದ್ರೆ, ಇಲ್ಲ, ವಾದಸ ಬೇರೆ ಕೈಗಾರಿಕೆಗಳಿಗೆಲ್ಲ ನಾವು ಟ್ಯಾಕ್ಸ್ ಹೆಚ್ಚು ಮಾಡೀವಿ, ಈ ವರ್ಷ ಓನ್ಲಿ ಹೊಸ ಕೈಗಾರಿಕೆಗಳಿಗೆ ಮಾತ್ರ ಹೊಸ ಒಂದು ಟ್ಯಾಕ್ಸ್ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿವಿ ಅಂತ ಹೇಳ್ಯಾರ. ಅಂದ್ರೆ ಸೆಕೆಂಡ್ ಒನ್ ಕಾಸ್ ಆಯ್ತು, ಫಸ್ಟ್ ಒನ್ ಎಫೆಕ್ಟ್ಸ್ ಆಯ್ತು. ಸ್ಟೇಟ್ಮೆಂಟ್ 2 ಈಸ್ ಕಾಸ್. ಸ್ಟೇಟ್ಮೆಂಟ್ 2 ಈಸ್ ದ ಕಾಸ್ ಅಂಡ್ ಸ್ಟೇಟ್ಮೆಂಟ್ 1 ಈಸ್ ಇಟ್ಸ್ ಇಫೆಕ್ಟ್. ನೋಡ್ರಿ, ಎರಡು ಒಂದಕ್ಕೊಂದು ಸಂಬಂಧಪಟ್ಟಿದ್ದೇ ಅದಾವು. ಈ ಎರಡನೇದು ಆಗಿದ್ದರಿಂದ ಒಂದೇದು ಸ್ಟೇಟ್ಮೆಂಟ್ ಕ್ರಿಯೇಟ್ ಆಗಿದೆ, ರೈಟ್ ರೀ? ಸೊ ದೇರ್ ಫೋರ್ ಸೆಕೆಂಡ್ ಒನ್ ಈಸ್ ಕಾಸ್, ಫಸ್ಟ್ ಒನ್ ಎಫೆಕ್ಟ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ 12th ಕ್ವಶನ್ ಇದೆ ನೋಡಿ. ಏನಾಗಿದೆ? ಪೊಲೀಸ್ ರಿಸಾರ್ಟೆಡ್ ಟು ಲಾಠಿ ಚಾರ್ಜ್ ಟು ಡಿಸ್ಪ್ಯೂಟ್ ದ ಅನ್ಲಾಫುಲ್ ಗ್ಯಾದರಿಂಗ್ ಆಫ್ ಲಾರ್ಜ್ ನಂಬರ್ ಆಫ್ ಪೀಪಲ್. ನೋಡ್ರಿ, ಕಾನೂನು ಬಾಹಿರವಾಗಿ ಒಂದ್ ಕಡೆ ಸೇರಿರ್ತಕ್ಕಂಥ ಜನರನ್ನ ಚದುರಿಸಲಿಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ನೋಡ್ರಿ, ಏನು ಕೊಟ್ಟಿದ್ದಾರೆ ಇಲ್ಲಿ? ಅನ್ಲಾಫುಲ್ ಗ್ಯಾದರಿಂಗ್. ನೋಡ್ರಿ, ಅನ್ಲಾಫುಲ್ ಗ್ಯಾದರಿಂಗ್ ಮೀನ್ಸ್ ಕಾನೂನು ಬಾಹಿರವಾಗಿ ಸೇರಿರ್ತಕ್ಕಂಥ ಜನರ ಗುಂಪದು. ದ ಸಿಟಿಜನ್ಸ್ ಫೋರಂ ಕಾಲ್ಡ್ ಎ ಜನರಲ್ ಸ್ಟ್ರೈಕ್ ಇನ್ ದ ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಪೊಲೀಸ್ ಅಟ್ರಾಸಿಟೀಸ್. ನೋಡ್ರಿ, ಪೊಲೀಸ್ ದೌರ್ಜನ್ಯವನ್ನು ವಿರೋಧಿಸಿ ನಾಗರಿಕ ವೇದಿಕೆಯು ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ನೋಡ್ರಿ, ಯಾವುದೋ ಒಂದು ಆರ್ಗನೈಸೇಷನ್ ದವರು
ಪೊಲೀಸರು ಮಾಡ್ತಕ್ಕಂಥ ದೌರ್ಜನ್ಯ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಒಂದು ಸ್ಟ್ರೈಕ್ ಅನ್ನ ಕಾಲ್ ಮಾಡ್ಯಾರ. ಸೊ ಹಂಗಾಗಿ ಜನ ಮಾಬ್ ಸೇರಿದಲ್ಲಿ ಅದನ್ನ ಚದುರಿಸ್ಲಿಕ್ಕೆ ಪೊಲೀಸರು ಏನ್ ಮಾಡ್ಯಾರ, ಲಾಠಿ ಚಾರ್ಜ್ ಮಾಡ್ಯಾರ. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರಿಂದ ಇವರು ಸ್ಟ್ರೈಕ್ ಕರೆದಾರೋ ಅಥವಾ ಇವ್ರು ಸ್ಟ್ರೈಕ್ ಕರೆದಿದ್ರಿಂದ ಪೊಲೀಸರು ಲಾಠಿ ಚಾರ್ಜ್ ಮಾಡ್ಯಾರೋ? ನಾವು ಇದನ್ನ ನೋಡ್ಬೇಕಾದ್ರೆ ನೋಡ್ರಿ, ಫಸ್ಟ್ ಒನ್ ಏನಾಗಿದೆ, ಪೊಲೀಸ್ ರಿಸಾರ್ಟೆಡ್ ಟು ಲಾಠಿ ಚಾರ್ಜ್ ಟು ಡಿಸ್ಪರ್ಸ್ ದ ಅನ್ಲಾಫುಲ್ ಗ್ಯಾದರಿಂಗ್ ಆಫ್ ಲಾರ್ಜ್ ನಂಬರ್ ಆಫ್ ಪೀಪಲ್. ರೈಟ್ ರೀ. ದ ನೆಕ್ಸ್ಟ್, ದ ಸಿಟಿಜನ್ಸ್ ಫೋರಂ ಕಾಲ್ಡ್ ಜನರಲ್ ಸ್ಟ್ರೈಕ್ ಇನ್ ದ ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಪೊಲೀಸ್ ಅಟ್ರಾಸಿಟೀಸ್. ಪೊಲೀಸರ ದೌರ್ಜನ್ಯವನ್ನು ವಿರೋಧಿಸಿ ಒಂದು ನಾಗರಿಕರ ವೇದಿಕೆಯು ಸ್ಟ್ರೈಕ್ ಅನ್ನ ಕರೆದದ. ಅಂದ್ರೆ ಯಾವ್ದು ಇಫೆಕ್ಟ್ ಆಯ್ತು, ಯಾವ್ದು ಕಾಸ್ ಆಯ್ತು? ಸ್ಟ್ರೈಕ್ ಕರೆದಂದ್ರೆ ಜನ ಆಟೋಮೆಟಿಕ್ ಸೇರಾರ. ಅಲ್ಲಿ ಜನ ಸೇರಾರ ಅಂದ್ರೆ ಅವ್ರನ್ನ ಚದುರಿಸ್ಲಿಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ಯಾರ. ಸೊ ಹಂಗಂದ್ರೆ ಏನಾಯ್ತು, ಸೆಕೆಂಡ್ ಒನ್ ಕಾಸ್ ಆಯ್ತು, ಫಸ್ಟ್ ಒನ್ ಇಟ್ಸ್ ಇಫೆಕ್ಟ್ ಆಯ್ತು. ಈಗಾಗಲೇ ಅನೇಕ ಪೊಲೀಸ್ ದೌರ್ಜನ್ಯಗಳು ನಡೆದವು, ಅದರ ವಿರುದ್ಧ ಪ್ರತಿಭಟನೆ ಮಾಡ್ಲಿಕ್ಕೆ ಇಲ್ಲಿ ಜನ ಸೇರಿದ್ದಾರೆ ಅಂತ ಹೇಳ್ತಾರೆ. ಆ ಜನರನ್ನು ಚದುರಿಸ್ಲಿಕ್ಕಾಗಿ ಲಾಠಿ ಚಾರ್ಜ್ ಅನ್ನ ಮಾಡಲಾಗಿದೆ. ಅಂದ್ರೆ ಸೆಕೆಂಡ್ ಒನ್ ಕಾಸ್, ಫಸ್ಟ್ ಒನ್ ಇಟ್ಸ್ ಇಫೆಕ್ಟ್. ಸೆಕೆಂಡ್ ಒನ್ ಕಾಸ್ ಆಯ್ತು, ಫಸ್ಟ್ ಒನ್ ಇಟ್ಸ್ ಇಫೆಕ್ಟ್. ನೋಡ್ರಿ, ಅದರದೇ ಇಫೆಕ್ಟ್ ಆಯ್ತು ಅಂತ ಹೇಳ್ಬೋದು. ಸೊ ಈ ತರದ ಒಂದು ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ನಾವು ಡಿಸ್ಕಷನ್ ಮಾಡಿರ್ತಕ್ಕಂಥ ಕ್ವಶನ್ಸ್ ಅನ್ನ ಯಾವ ತರ ಅನಾಲಿಸಿಸ್ ಮಾಡ್ತಾ ಇದೀವಿ ನೋಡಿ. ಇಲ್ಲಿ ಕೆಳಗೆ ನಿಮ್ಗೆ ಒಂದು PDF ಫೈಲ್ ಅನ್ನ ಹಾಕಿರ್ತೀವಿ. ಆ PDF ಫೈಲ್ ಅನ್ನ ಓಪನ್ ಮಾಡಿ ನೀವೇನ್ ಮಾಡ್ಬೋದು, ಕೊಟ್ಟಿರ್ತಕ್ಕಂಥ ಕ್ವಶನ್ಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು. ಆ PDF ಫೈಲ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ರೈಟ್ ರೀ. ನಮ್ಮ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಹೋಗಿ ನಮ್ಮ ಒಂದು ಕೋರ್ಸ್ ಅಲ್ಲಿ ನಾವು ಪ್ರತಿಯೊಂದಕ್ಕೂ ಕೋರ್ಸ್ ಕೆಳಗಡೆ, ಪ್ರತಿ ಟಾಪಿಕ್ ಕೆಳಗಡೆ, ವಿಡಿಯೋ ಕೆಳಗಡೆ PDF ಅನ್ನ ಹಾಕಿರ್ತೀವಿ. ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಸ್ಟೇಟ್ಮೆಂಟ್, ದ ಫಾರ್ಮರ್ಸ್ ಹ್ಯಾವ್ ಡಿಸೈಡೆಡ್ ಅಗೇನ್ಸ್ಟ್ ಸೆಲ್ಲಿಂಗ್ ದೇರ್ ಖಾರಿಫ್ ಕ್ರಾಪ್ಸ್ ಟು ದ ಗವರ್ಮೆಂಟ್ ಏಜೆನ್ಸೀಸ್. ನೋಡ್ರಿ, ಅವರೆಲ್ಲ ರೈತರು ತಮ್ಮ ಖಾರಿಫ್ ಬೆಳೆಗಳನ್ನ ಸರ್ಕಾರಿ ಸಂಸ್ಥೆಗಳಿಗೆ ಮಾರಾಟ ಮಾಡೋದಿರಲು ನಿರ್ಧರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಸೇಲ್ ಮಾಡಂಗಿಲ್ಲ ಅಂತ ಡಿಸೈಡ್ ಮಾಡ್ಯಾರ. ಅವರು ಪ್ರೈವೇಟ್ ದಲ್ಲೇ ಹೋಗಿ ಮಾರ್ತೀವಿ ಅಂತ ಡಿಸೈಡ್ ಮಾಡ್ಯಾರ. ಸೆಕೆಂಡ್ ಒನ್ ಏನಿದೆ, ಗೌರ್ಮೆಂಟ್ ಹ್ಯಾಸ್ ರೆಡ್ಯೂಸ್ಡ್ ದ ಪ್ರೊಕ್ಯೂರ್ಮೆಂಟ್ ಪ್ರೈಸ್ ಆಫ್ ದ ಖಾರಿಫ್ ಕ್ರಾಪ್ ಸ್ಟಾರ್ಟಿಂಗ್ ಫ್ರಮ್ ದ ಲಾಸ್ಟ್ ಮಂತ್ ಟು ದ ನೆಕ್ಸ್ಟ್ 6 months. ನೋಡ್ರಿ, ಸರ್ಕಾರ ಇತ್ತೀಚೆಗೆ ಏನ್ ಮಾಡಿದೆ, ಕಳೆದ ತಿಂಗಳಿಂದ ಪ್ರಾರಂಭಿಸಿ ಮುಂದಿನ 6 ತಿಂಗಳವರೆಗೆ ಖಾರಿಫ್ ಬೆಳೆಗಳ ಖರೀದಿ ಬೆಲೆಯನ್ನ, ಬೆಂಬಲ ಬೆಲೆಯನ್ನ ಕಡಿಮೆ ಮಾಡಿದೆ. ಮತ್ತು ಗೌರ್ಮೆಂಟ್ ರೇಟ್ ಕಡಿಮೆ ಮಾಡಿದೆ ಅಂದ್ರೆ ಯಾರು ಜನ ಏನ್ ಮಾಡೋದಿಲ್ಲ, ಹೋಗಿ ತಮ್ಮ ಪ್ರಾಡಕ್ಟ್ ಗಳನ್ನ ಮಾರಾಟ ಮಾಡೋದಿಲ್ಲ. ಅಂದ್ರೆ ಏನಾಯ್ತು ಇಲ್ಲಿ, ಸೆಕೆಂಡ್ ಒನ್ ಕಾಸ್ ಆಯ್ತು, ಫಸ್ಟ್ ಒನ್ ಇಟ್ಸ್ ಇಫೆಕ್ಟ್ ಆಯ್ತು. ರೈಟ್ ರೀ. ಸೊ ಅದಕ್ಕೆ ನಿಮ್ಮ ಆನ್ಸರ್ ಯಾವ್ದಿಲ್ಲಿ, ಮತ್ತೆ ಆಪ್ಷನ್ ನಮ್ದು ಏನಾಗ್ತದೆ, ಬಿ ಆಗ್ತದೆ ಅಂತ ಹೇಳ್ತೀವಿ. ಆಪ್ಷನ್ ಬಿ ನಮ್ದು ರೈಟ್ ಆನ್ಸರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನಾವು ನೋಡೋದಾದ್ರೆ, ನೆಕ್ಸ್ಟ್ ಕ್ವಶನ್ ಇದೆ ನೋಡಿ. ಮೆನಿ ಪೀಪಲ್ ವಿಸಿಟೆಡ್ ದ ರಿಲಿಜಿಯಸ್ ಪ್ಲೇಸ್ ಡ್ಯೂರಿಂಗ್ ದ ವೀಕೆಂಡ್. ಬಹಳಷ್ಟು ಜನ ವೀಕೆಂಡ್ಗೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ಕೊಡುತ್ತಾರೆ. ಸ್ಟೇಟ್ಮೆಂಟ್ ಇದೆ. ವಾರಾಂತದಲ್ಲಿ ಅನೇಕ ಜನರು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುತ್ತಾರೆ. ಫ್ಯೂ ಪೀಪಲ್ ವಿಸಿಟೆಡ್ ದ ರಿಲಿಜಿಯಸ್ ಪ್ಲೇಸ್ ಡ್ಯೂರಿಂಗ್ ದ ವೀಕ್ ಡೇಸ್. ವಾರದ ದಿನಗಳಲ್ಲಿ ಕೆಲವೇ ಜನರು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುತ್ತಾರೆ. ವೀಕೆಂಡ್ಗೆಲ್ಲ, ಸೋಮವಾರದಿಂದ ಶನಿವಾರದವರೆಗೆ ಕೆಲವೇ ಜನರು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ಕೊಟ್ರ, ವೀಕೆಂಡ್ ಇದ್ದಾಗ ಬಹಳ ಜನ ಭೇಟಿ ಕೊಡ್ತಾರೆ. ಇವೆರಡು ಏನದಾವು, ಭೇಟಿ ಕೊಡೋದು ಏನಿದೊಂದು ಪರಿಣಾಮ. ಯಾಕೆ ಭೇಟಿ ಕೊಡ್ತಾರ ಅಂತ ನೀವು ಪ್ರಶ್ನೆ ಹಾಕಿದ್ರಂದ್ರೆ ಏನೋ ಒಂದು ಕಾರಣ ಐತಿ, ಅದರ ಸಲುವಾಗಿ ಜನ ಅಲ್ಲಿ ಭೇಟಿ ಕೊಡ್ತಾರ. ಆಮೇಲೆ ವೀಕ್ ಡೇಸ್ ಒಳಗೂ ಭೇಟಿ ಕೊಡ್ತಾರ, ಬಟ್ ಕಡಿಮೆ ಸಂಖ್ಯೆ ಒಳಗೆ ಭೇಟಿ ಕೊಡ್ತಾರ. ಅದಕ್ಕೂ ನೀವು ಪ್ರಶ್ನೆ ಯಾಕೆ ಅಂತ ಕೇಳಿದ್ರಂದ್ರೆ ಅದಕ್ಕೂ ಒಂದು ಏನೋ ಕಾಸ್ ಐತಿ. ಇವೆರಡು ಒಂದೇ ಮ್ಯಾಟ್ರಿಕ್ ಸಂಬಂಧಪಟ್ಟಿದ್ದವ, ಡಿಫ್ರೆಂಟ್ ಮ್ಯಾಟ್ರಿಕ್ ಸಂಬಂಧಪಟ್ಟಂಗೆ ಹೇಳಕತ್ತಾವು. ಇವೆರಡು ಏನದಾವು, ಒಂದೇ ಮ್ಯಾಟ್ರಿಕ್ ಏನದಾವು, ಎರಡೂ ದೇವಸ್ಥಾನಕ್ಕೆ ಹೋಗೋದ್ರ ಬಗ್ಗೆನೇ ಹೇಳಕತ್ತಾವ, ರಿಲಿಜಿಯಸ್ ಪ್ಲೇಸ್ಗೆ ಹೋಗೋದ್ರ ಬಗ್ಗೆ ಹೇಳಕತ್ತದ. ಬಟ್ ಇವ್ರೇನ್ ಹೇಳಕತ್ತಾರ, ವೀಕೆಂಡ್ ಹೋಗೋದ್ರ ಬಗ್ಗೆ ಹೇಳಕತ್ತಾರ. ಇವ್ರೇನ್ ಹೇಳಕತ್ತಾರ, ವೀಕ್ ಡೇಸ್ ಬಗ್ಗೆ ಹೋಗೋದ್ರ ಬಗ್ಗೆ ಹೇಳ್ತಾರೆ. ವೀಕ್ ಡೇಸ್ ಒಳಗ ಸ್ವಲ್ಪ ಜನ ವಿಸಿಟ್ ಮಾಡ್ತಾರ ಅದೇ ಸೇಮ್ ಪ್ಲೇಸ್ಗೆ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ವೀಕೆಂಡ್ ದಿನ ವಿಸಿಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಎರಡು ಸೇಮ್ ಪ್ಲೇಸ್ಗೆ ವಿಸಿಟ್ ಮಾಡ್ತಾ ಇರೋದ್ರಿಂದ ಎರಡೂ ಒಂದೇ ತರದ ಇಫೆಕ್ಟ್ ಕಾಣಿಸ್ಲಕತ್ತಾವ ಈಗ ನಮ್ಗ. ಹಂಗಂದ್ರೆ ಎರಡು ಕಾಸ್ ಏನಾಗಿರ್ತದೆ, ಎರಡಕ್ಕ ಕಾಸ್ ಏನಾಗಿರ್ತದೆ, ಒಂದೇ ಆಗಿರ್ತದೆ. ಅಂದ್ರೆ ಏನ್ ಹೇಳ್ಬೇಕು, ಬೋತ್ ಆರ್ ಇಫೆಕ್ಟ್ಸ್ ಆಫ್ ಸಮ್ ಕಾಮನ್ ಕಾಸ್. ಎರಡು ಏನಾಗ್ಯಾವು, ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಇಫೆಕ್ಟ್ಸ್ ಆಫ್ ಸಮ್ ಕಾಮನ್ ಕಾಸ್. ರೈಟ್. ಸೊ ಆಪ್ಷನ್ ನಿಮ್ದು ಯಾವ್ದಾಗ್ತದೆ ಇಲ್ಲಿ, ಆಪ್ಷನ್ ಇ ರೈಟ್ ಆನ್ಸರ್ ಆಗ್ತದೆ.
ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಎಫೆಕ್ಟ್ಸ್ ಆಫ್ ಸಮ್ ಕಾಮನ್ ಕಾಸ್. ರೈಟ್ ರೀ? ಈ ತರದ ಪ್ರಶ್ನೆಗಳಿಗೆ ಹಿಂಗ ಆನ್ಸರ್ ಮಾಡಬೇಕು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ, ಸೊ ಬ್ಯಾಂಕಿಂಗ್, ರೈಲ್ವೆ, SSC ಹಾಗೂ ಕೇಂದ್ರ ಸರ್ಕಾರದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡ್ತಕ್ಕ ಸಂಸ್ಥೆಯಾಗಿದ್ದು, ಇಲ್ಲಿ ಆನ್ಲೈನ್ ಎಕ್ಸಾಮ್ ಲ್ಯಾಬ್ ಇದೆ. ಎಲ್ಲಾ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ ಆನ್ಲೈನ್ ನಡೀತವೆ. ನಮ್ಮ ಲ್ಯಾಬ್ ಅಲ್ಲಿ ನೀವು ಆನ್ಲೈನ್ ಎಕ್ಸಾಮ್ ಅನ್ನು 1 ವರ್ಷದವರೆಗೆ ನೀವು ಪ್ರಾಕ್ಟೀಸ್ ಮಾಡಬಹುದು. ಲೈಬ್ರರಿ ಇದೆ. ನಮ್ಮ ಸ್ಟೂಡೆಂಟ್ಗಳು ಲೈಬ್ರರಿ ಯಾವುದೇ ಫೀಸ್ ಇಲ್ಲದೆ ಕ್ಲಾಸ್ ಮುಗಿದ ನಂತರ ಮಧ್ಯಾಹ್ನದಿಂದ ಸಾಯಂಕಾಲ 8 ಗಂಟೆವರೆಗೆ ಲೈಬ್ರರಿಯಲ್ಲಿ ಓದ್ಬೋದು. ಗ್ರೂಪ್ ಡಿಸ್ಕಷನ್ ಅಂಡ್ ಇಂಟರ್ವ್ಯೂ ಇರುತ್ತೆ. ಆಮೇಲೆ ಮೊಬೈಲ್ ಅಪ್ಲಿಕೇಶನ್ ಇದೆ, ನಮ್ಮದೇ ಸಂಸ್ಥೆ ಮೊಬೈಲ್ ಆಪ್ ಇದೆ. ಜಾಯ್ನ್ ಆಗಿರ್ತಕ್ಕಂಥ ಪ್ರತಿ ವಿದ್ಯಾರ್ಥಿಗಳಿಗೆ ಬ್ಯಾಗು, ಆಮೇಲೆ ಅಡ್ಡಾ 247 ಬುಕ್ಸ್ ನಾವು ಕೊಡ್ತಿರ್ತೀವಿ. ಸೊ ಪ್ರತಿ ತಿಂಗಳು 5th and 25th ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಸೊ ಆಸಕ್ತರು 9902542748 ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ರೈಟ್ ರೀ? ಮತ್ತೇನಾದ್ರೂ ಡೌಟ್ಸ್ ಇದ್ರೆ ನೀವು ಇಲ್ಲಿ ನಮ್ಮ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದು.